ನಾವು ಗ್ಯಾರಂಟಿ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಕರ್ನಾಟಕ ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿಯ ಯೋಜನೆಗಳೇ ಈ ಪಂಚ ಗ್ಯಾರಂಟಿಗಳು. ಸ್ವಲ್ಪ ಹಿಂದಕ್ಕೆ ಹೋಗೋಣ. 2023ರ ವಿಧಾನಸಭಾ ಚುನಾವಣೆಗೂ ಪೂರ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡ್ತು. 5 ಗ್ಯಾರಂಟಿಗಳನ್ನು ಇವತ್ತಿನವರೆಗೂ ಕೂಡ ಫಲಾನುಭವಿಗಳಿಗೆ ನಾವು ತಲುಪಿಸ್ತಾ ಇದ್ದೀವಿ ಅಂತ ಹೇಳ್ತಿರುವಂತಹ ಕರ್ನಾಟಕ ಕಾಂಗ್ರೆಸ್ನ ಅದೇ ಗ್ಯಾರಂಟಿ ಕುರಿತಂತೆ ಚರ್ಚೆ ಈಗ ಸ್ವಲ್ಪ ಉಲ್ಬಣಗೊಂಡಿದೆ. ಬೇರೆ ಯಾರೋ ಚರ್ಚೆ ಮಾಡಿದರೆ, ವಿರೋಧ ಪಕ್ಷ ಚರ್ಚೆ ಮಾಡಿದ್ರೆ ಇವತ್ತು ನಾವು ಇದನ್ನು ಚರ್ಚಾ ವಿಷಯವಾಗಿ ತಗೊಳ್ತಾ ಇರಲಿಲ್ಲ. ಬಹುತೇಕ ಕಾಂಗ್ರೆಸ್ ನಾಯಕರೇ ಈ ಗ್ಯಾರಂಟಿ ಕುರಿತಂತೆ ಇದನ್ನು ಬಿಟ್ಟರೆ ಸೂಕ್ತ ಅನ್ನುವಂಥ ಅಭಿಪ್ರಾಯಕ್ಕೆ ಬರ್ತಿದ್ದಾರೆ ಅನ್ನೋದಾದರೆ ಯಾವ ಕಾರಣಕ್ಕೆ ಬರ್ತಾ ಇದೆ? ಹಾಗಾಗಿ ನಾವಿವತ್ತು ಕೇಳ್ತಾ ಇರೋದು ಗ್ಯಾರಂಟಿ ಏನು ಅಂತ. ನಾನು ದಿವ್ಯಶ್ರೀ. 2023ರ ವಿಧಾನಸಭಾ ಚುನಾವಣೆ ಪೂರ್ವ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳ ಜೊತೆಗೆ ಹಲವಾರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಯಿತು. ನುಡಿದಂತೆ ನಡೆಯುತ್ತೇವೆ ಅಂತ ಹೇಳುವಂತಹ ಸರ್ಕಾರ ಇದುವರೆಗೂ ಕೂಡ ಆ ಗ್ಯಾರಂಟಿಗಳನ್ನು ಫಲಾನುಭವಿಗಳಿಗೆ ತಲುಪಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಆದರೆ ಲೋಕಸಭಾ ಫಲಿತಾಂಶದ ಬಳಿಕ ಗ್ಯಾರಂಟಿಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಸಚಿವರಿಂದಲೇ ಒಂದಷ್ಟು ಗೊಂದಲ ಅನ್ನೋದು ಏರ್ಪಟ್ಟಿದೆ. ಗ್ಯಾರಂಟಿಯನ್ನ ನಿಲ್ಲಿಸಿ ಅನ್ನುವಂಥ ಕೂಗು ಯಾಕೆ ಹೆಚ್ಚಾಗ್ತಾ ಇದೆ? ಇದಕ್ಕೆ ಸ್ಪಷ್ಟೀಕರಣವನ್ನು ಕಾಂಗ್ರೆಸ್ ಯಾವ ರೀತಿ ಕೊಡುತ್ತೆ ಕಾದು ನೋಡಬೇಕಾಗುತ್ತೆ. ಈ ನಡುವೆ ಹಿರಿಯ ಸಚಿವರು ಅಂತ ಕರೆಸಿಕೊಳ್ಳುವಂಥ ಡಾಕ್ಟರ್ ಜಿ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಕೆ ವೆಂಕಟೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ತರಹದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನಡುವೆ ಬಹಳ ಮುಖ್ಯವಾಗಿ ಈ ಗ್ಯಾರಂಟಿ ಯೋಜನೆಯ ಬಗ್ಗೆ ಕಾಂಗ್ರೆಸ್ ನಾಯಕರೇ ಆಗಾಗ ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಿರೋದ್ರಿಂದಾಗಿ MLC ದಿನೇಶ್ ಗೂಳಿಗೌಡ ಅವರು ಗ್ಯಾರಂಟಿ ಯೋಜನೆಯ ಬಗ್ಗೆ ಕೊಡ್ತಿರುವಂಥ ಸ್ಟೇಟ್ಮೆಂಟಿಗೆ ಕಡಿವಾಣ ಹಾಕಬೇಕು ಅಂತ ಒಂದು ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ. ಹಾಗಾಗಿ ಬೆಂಕಿಯಿಂದ ಹೊಗೆ ಆಡೋದಿಲ್ಲ. ರೀಸೆಂಟಾಗಿ ಮೈಸೂರು ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರುವಂಥ ಲಕ್ಷ್ಮಣ್ ಅವರು ಕೂಡ ಈ ಗ್ಯಾರಂಟಿ ಬಗ್ಗೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಅಲ್ಲಲ್ಲಿ ಈ ಗ್ಯಾರಂಟಿ ಕುರಿತಂತೆ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ. ಹಾಗಾಗಿ ಆ ಲಕ್ಷ್ಮಣ್ ಅವರು, ಹಾಗೆಯೇ ಸಚಿವ ವೆಂಕಟೇಶ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್, GT ಪಾಟೀಲ್ ಅವರು ಏನು ಹೇಳಿದ್ದಾರೆ ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಅಲ್ಲ, ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟ್ಟನ್ನು ತಗೊಂಡು BJPಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಏನು ಅವ್ರು ಹೇಳ್ತಾ ಇದ್ರು, ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ. ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಏನು ನಾವು ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ, ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು, 2,000 ರೂಪಾಯಿ, ಇವೆಲ್ಲ ಅಪ್ಪರ್ ಕಮ್ಯುನಿಟಿಯವ್ರಿಗೆ ಜಾಸ್ತಿ ಸಿಗ್ತಾ ಇದೆ. 70% ಆಫ್ ದಿಸ್ ಬೆನಿಫಿಟ್ ಇಸ್ ಬೀನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ. ಸೊ BJPಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮ್ಯ ಅಪರಾಧ ಮಾಡ್ತಾ ಇದ್ದೀರಿ, ಅವರು ಜನಗಳಿಗೆ ಇಷ್ಟ ಇದ್ರು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾ ಇದ್ರೆ ಅದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಾಣ್ತಾ ಇದೆ. ಅಂದರೆ ಅವರು ಅಲ್ಲ, ಅದನ್ನೇ ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ಯು ಹ್ಯಾವ್ ಟು ರೀಲುಕ್ ಇನ್ ಟು ದಿಸ್. ಬಿಕಾಸ್ ಪೀಪಲ್ ಹವ್ ಗಿವನ್ ಮ್ಯಾಂಡೇಟ್ ಅಗೇನ್ಸ್ಟ್ ದಟ್. BJPಯವರು ಏನು ಹೇಳಿದ್ರು ಅದ್ರ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅಂದರೆ BJPಯವರು ಹೇಳ್ತಾ ಇದ್ದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಂಬೇರಿ ಮಾಡ್ತಾ ಇದ್ದೀರಿ ಅಂತ. ಸೊ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು. ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು? ಅವ್ರೇನು ಹೇಳ್ತಿದ್ರು, ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ, ಯಾರು BJPಯವರು ಹೇಳ್ತಾ ಇದ್ದು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ. ಹೌದು, ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದ್ದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ. ಸೊ ಅದರಿಂದ ಐ ಥಿಂಕ್ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್. ಬಟ್ ಗ್ಯಾರಂಟಿನೂ ವರ್ಕೌಟ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಏನೋ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ, ವರ್ಕೌಟ್ ಆಗಿಲ್ಲ ಅಂತವ್ರು ಹೇಳ್ತಾರೆ ಅದನ್ನು. ಬಟ್ ಅದು ಗ್ಯಾರಂಟಿ ನಾವು ಮಾಡಿರ್ತಕ್ಕಂಥದ್ದು ಬಡವ್ರಿಗಾಗಿ, ಕಷ್ಟದಲ್ಲಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಏನೋ. ಆಮೇಲೆ ಪಾರ್ಲಿಮೆಂಟ್ ಚುನಾವಣೆನೇ ಬೇರೆ, ಅಸೆಂಬ್ಲಿ ಚುನಾವಣೆನೇ ಬೇರೆ, ಇದಕ್ಕೂ ವ್ಯತ್ಯಾಸ ಇರುತ್ತೆ. 100% ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಯಾವ ಕಾರಣಕ್ಕೂ ಸಲ ನಾವು ಮುಂದುವರಿಸ್ತೀವಿ ಅಂತ ಹೇಳಿ. ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ, ಕಾಸ್ಟ್ ಕಾಂಬಿನೇಷನ್ ಇರುತ್ತೆ, ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು, ಬೇರೆ ಬೇರೆ ಸಮೀಕರಣಗಳು, ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ. ಸೊ
ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡಬೇಕಾಗುತ್ತೆ. ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನು ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಅದನ್ನು ನಾವು ಅನುಷ್ಠಾನ ಮಾಡ್ತಿದ್ದೀವಿ. ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನು ಈಗ ಕೂತ್ಕೊಂಡು ನಾವು ಅದನ್ನು ಲೆಕ್ಕಾಚಾರ ಅದನ್ನ ಯಾರಿಗೆ ಎಷ್ಟು ಕೊಡಬೇಕು, ಯಾರಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು, ಏನು ರಾಜ್ಯದಲ್ಲೂ ಕೊಡಬೇಕು, ಜಿಲ್ಲಾಗೆ ಸೀಮಿತವಾಗಿರಬೇಕು, ಅದನ್ನು ನಿರ್ಣಯ ಮಾಡೋಕೆ ಅದನ್ನು ನಾವು ಸಂಬಂಧಿಸಿದ ಮಂತ್ರಿಗಳು ವಿನಂತಿ ಮಾಡ್ಕೋತೀವಿ. ಸುಮ್ಮನೆ ಮರುಪರಿಶೀಲನೆ ಮಾಡೋಕ್ಕೆ ಬಂದ್ ಮಾಡೋಕ್ಕೆ ಹೋಗಿಲ್ಲ, ಬಂದ್ ಮಾಡೋದಿಲ್ಲ. ಅದರ ಏನೇನು ಕಡಿಮೆ ಮಾಡಬೇಕು, ಲಿಮಿಟೇಷನ್ ಇರಬೇಕು. ಈಗ ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾನೋ ಇಟ್ಬಿಟ್ಟಿರಿ, ಬೆಂಗಳೂರಿಗೆ ಹೋಗೋರು ಯಾರು ನಮಗೆ ಓಟ್ ಹಾಕೋದಿಲ್ಲ ನಮ್ಮ ಪಕ್ಷಕ್ಕೆ. ಅದಕ್ಕೆ ಅವ್ರಿಗೆ ಒಂದು ಆಸ್ಪತ್ರೆ, ಒಂದು ಮಾರ್ಕೆಟು, ಜಿಲ್ಲಾ ಕೇಂದ್ರಕ್ಕೆ ಹೋಗೋಕ್ಕೆ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಈ 5 ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನರನ್ನು ತಲುಪ್ತಾ ಇದೆ. 100% ಇದನ್ನು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಕಾಂಗ್ರೆಸ್ನ ಹಲವು ನಾಯಕರು ಹೇಳ್ತಾ ಇದ್ದಾರೆ. ಕೆಲ ನಾಯಕರು ಇದೇ ಗ್ಯಾರಂಟಿಯ ಬಗ್ಗೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದಾದರೆ ಯಾಕಿದು ಚರ್ಚಾ ವಿಷಯವಾಯಿತು, ಯಾಕಿದನ್ನು ಈಗ ಚರ್ಚೆ ಮಾಡ್ತಿದ್ದಾರೆ, ಇದು ಕೂಡ ಬಹಳ ಗಂಭೀರ ವಿಚಾರ. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥಿಕ ತಜ್ಞರಾಗಿರುವಂತಹ ಡಾಕ್ಟರ್ ಹೇಮಂತ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಸೈಯದ್ ತಹಸೀನ್ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಂದನ್ ಕಶ್ಯಪ್ ಅವರಿದ್ದಾರೆ. ನಮಸ್ಕಾರ. ನನಗಿಲ್ಲಿ ಉದ್ಭವವಾಗ್ತಿರುವ ಹಲವು ಪ್ರಶ್ನೆಗಳೇನು ಅಂತ ಹೇಳಿದ್ರೆ, ಈ ಚುನಾವಣೆಯ ಸೋಲು ಅಥವಾ 9ಕ್ಕಷ್ಟೇ ಸೀಮಿತ ಆಗಿದ್ದರಿಂದಾಗಿ ಗ್ಯಾರಂಟಿ ಯೋಜನೆಗಳು ಇರಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಏನಾದರೂ ಉದ್ಭವ ಆಯ್ತಾ ಅನ್ನುವಂಥದ್ದು, ವರ್ಕೌಟ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಯಾಕೆ ಈಗ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ನಂದನ್ ಅವರೇ, ನೀವೊಂದು ಕ್ಲಾರಿಟಿಯನ್ನು ಕೊಡಬೇಕು. ಗ್ಯಾರಂಟಿ ಯೋಜನೆಗಳು ಮುಂದುವರಿತಾವ ಇಲ್ವಾ? ಯಾಕೆ ನಿಮ್ಮ ಕಾಂಗ್ರೆಸ್ ನಾಯಕರು ಈ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ? ನಮಸ್ಕಾರ ಮೇಡಮ್. ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿರೋದು ಈ ಯೋಜನೆ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಎಲ್ಲೂ ಸಹ ಹೇಳಿಲ್ಲ ನಮ್ಮ ಗ್ಯಾರಂಟಿ ನಿಲ್ಲುತ್ತೆ ಅಂತ. ನಾವು ಲಾಂಚ್ ಮಾಡ್ಬೇಕಾದ್ರೂ ಹೇಳಿಲ್ಲ, ಅನೌನ್ಸ್ ಮಾಡ್ಬೇಕಾದ್ರೂ ಹೇಳಿಲ್ಲ, ಇಲ್ಲ ನಾವು ಆಶ್ವಾಸನೆ ಕೊಡ್ಬೇಕಾದ್ರೂ ಹೇಳಿಲ್ಲ ನಾವು ಈ ಕಾಲಮಿತಿ ಒಳಗಡೆ ಮಾತ್ರ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ. ಹಾಗಾಗಿ ನಾವು ಇವತ್ತು ಗ್ಯಾರಂಟಿ ನಿಲ್ಲಿಸ್ತೀವಿ, ನಾಳೆ ಗ್ಯಾರಂಟಿ ನಿಲ್ಲಿಸ್ತೀವಿ ಅನ್ನೋ ಪ್ರಮೇಯನೇ ಬರಲ್ಲ. ನಮ್ಗೆ ವೋಟ್ ಆಗ್ಲಿ ಹೋಗ್ಲಿ, ರಾಜ್ಯದ ಜನತೆಗೆ ನಾವು ಈ ಕೊಟ್ಟಿರುವ ಮಾತನ್ನು ಈಡೇರಿಸಿದೀವಿ. ಹಾಗಾಗಿ ನಮ್ಗೆ ವೋಟ್ ಹಾಕಿದಾರೋ ಬಿಟ್ಟಿದಾರೋ ಅದನ್ನ ನಾವು ಪಕ್ಷದ 4 ಗೋಡೆ ಒಳಗಡೆ ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ, ಏನಕ್ಕೆ ನಮ್ಗೆ ವೋಟ್ ಬರ್ಲಿಲ್ಲ ಅಂತ. ಇನ್ನೊಂದು ಹೇಳ್ಬೇಕು ಅಂದ್ರೆ, ನಾವು ರಾಜ್ಯದಲ್ಲಿ ದೇಶದಲ್ಲಿ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ರು, ನಿರುದ್ಯೋಗ ಸಮಸ್ಯೆಯಿಂದ ನರಳಾಡ್ತಾ ಇದ್ರು, ಜನರ ಕೈಯಲ್ಲಿ ಇರ್ಲಿಲ್ಲ ಕಳೆದ 5 ವರ್ಷದಿಂದ, ಇವಾಗ್ಲೂ ಸಹ ಇಲ್ಲ. ಹಾಗಾಗಿ ಅವರಿಗೆ, ನಮ್ಮ ಬಡ ಜನತೆಗೆ, ನಿರುದ್ಯೋಗಿ ಯುವಕರಿಗೆ, ಮಧ್ಯಮ ವರ್ಗದವ್ರಿಗೆ ಸಹಾಯ ಆಗ್ಲಿ ಅಂತ ನಾವು ಈ 5 ಗ್ಯಾರಂಟಿನ ಲಾಂಚ್ ಮಾಡಿ ಅವ್ರಿಗೆ ತಲುಪಿಸ್ತಾ ಇದೀವಿ. ಇಲ್ಲಿವರೆಗೂ 55,000 ಕೋಟಿ ರಾಜ್ಯದ ಇತಿಹಾಸದಲ್ಲಿ ಯಾವ ಪಕ್ಷವು ಯಾವ ಸರ್ಕಾರವು ಮಾಡದೇ ಇರುವ ಅಭಿವೃದ್ಧಿ ಕೆಲಸ ಒಂದು ಯೋಜನೆ ರೂಪಿಸಿ 6 ತಿಂಗಳೊಳಗಡೆ ಜನಕ್ಕೆ ತಲುಪಿಸಿರೋದು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹಾಗಾಗಿ ಈ ಗೊಂದಲ ವಿಷಯಗಳಿಗೆ ಇವತ್ತು ನಮ್ಮ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳು ತೆರೆ ಎಳೆದಿದ್ದಾರೆ. ನಾವು ನಿಲ್ಸೋದಾಗ್ಲಿ ಅದ್ರ ಬಗ್ಗೆ ಪರಾಮರ್ಶೆ ಮಾಡೋದಾಗ್ಲಿ ಅದು ಏನು ಇಲ್ಲ, ಗೊಂದಲ ಇಲ್ಲ. ಗ್ಯಾರಂಟಿ ಯೋಜನೆ ಇದ್ದೇ ಇರುತ್ತೆ. ರಾಜ್ಯದ 4-5 ಕೋಟಿ ಜನರಿಗೂ ಒಂದಲ್ಲ ಒಂದು ರೀತಿ ಶಕ್ತಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು ತಲುಪುತ್ತೆ. ನಾವು 2013ರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅನ್ನಭಾಗ್ಯ ಇಡೀ ದೇಶದಲ್ಲಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಾದ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಲಾಂಚ್ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ನಡೆದಿದೆ. ಏನಾರ ಆ ಯೋಜನೆ ನಿಂತಿದ್ಯಾ? ನಿಂತಿಲ್ಲ. ಬಿಜೆಪಿ ಅವರು ನಾವು ಸ್ಟಾರ್ಟ್ ಮಾಡಿರೋ ಯೋಜನೆಗಳನ್ನ ಅವ್ರ ತಕ್ಕಂತೆ
ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ನಾವು ಬಿಜೆಪಿ ಯೋಜನೆಗಳನ್ನು ಚಾಲ್ತಿಲಿಟ್ಟಿದೀವಿ. ಆದ್ರೆ ಬಿಜೆಪಿ ಅವರು ನಮಗೆ ಕೊಡಬೇಕಾಗಿದ್ದ ಅಕ್ಕಿಯನ್ನು ರಾಜಕೀಯ ಮಾಡಿ ಅವರು ಅಕ್ಕಿ ಕೊಡ್ಲಿಲ್ಲ. ಇದೊಂದು ವಿಷಯ ಜನರಿಗೆ ತಿಳಿಸಕ್ಕೆ ನಿಮ್ ವಾಹಿನಿ ಮೂಲಕ ನಾನು ಹೇಳಕ್ ಬರ್ತೀನಿ. Okay, ನಾವು ದುಡ್ಡು ಕೊಡ್ತೀವಿ 28 ರೂಪಾಯಿ 50 ಪೈಸಾ ಪ್ರತಿ ಕೆಜಿಗೆ ಅಕ್ಕಿ ಕೊಡ್ತೀವಿ. FCI ಗೋಡನಲ್ಲಿ ಲಕ್ಷಾಂತರ ಕೋಟಿ ಅಕ್ಕಿ ಕೊಡಿತಾ ಇದೆ. ಕೊಡಿಯೋ ಬದಲು ನಮ್ಗೆ ಕೊಡಿ, ನಾವು ರಾಜ್ಯದ ಜನತೆಗೆ ಫ್ರೀ ಆಗಿ ಅಕ್ಕಿ ಕೊಡ್ತೀವಿ ಅಂತಂದ್ವಿ. ಆದ್ರೆ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಅದಕ್ಕೆ ಸ್ಪಂದಿಸ್ತಿಲ್ಲ. ಅದ್ರ ಬದಲು ನಾವು ದುಡ್ಡು ಕೊಡ್ತಾ ಇದೀವಿ. ರೈಟ್, ಗೊತ್ತಾಯ್ತು ನನಗೆ, ಆ ಕ್ಲಾರಿಟಿ ಸಿಕ್ತು. ಕಶ್ಯಪ್ ಅವರೇ, ಈಗ ಮೈಸೂರು ಪರಾಜಿತ ಅಭ್ಯರ್ಥಿ ಆಗಿರುವಂತ ಕೆ ಲಕ್ಷ್ಮಣ್ ಅವ್ರು ಮಾತಾಡಿದ್ದನ್ನ ನೀವು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಈ ಅಪ್ಪರ್ ಕ್ಯಾಟಗರಿಯಲ್ಲಿ ಯಾರಿರ್ತಾರೆ ಅವರು ಕೂಡ ಇದರ ಫಲಾನುಭವಿಗಳಾಗ್ತಾರೆ. ಈ ಗ್ಯಾರಂಟಿ ಯೋಜನೆ ತಗೊಂಡು ಸೋಂಬೇರಿಗಳಾಗುವಂತಹ ಪ್ರಮೇಯ ಅನ್ನುವಂಥ ಶಬ್ದ ಪ್ರಯೋಗವನ್ನು ಅವ್ರು ಮಾಡಿದ್ರು. ಯಾಕಿದು ಗ್ಯಾರಂಟಿ ಯೋಜನೆ ಜಾರಿಗೆ ತರ್ಬೇಕಾದ್ರೆ ಅರಿವಿಗೆ ಬರೋದಿಲ್ವಾ ಇವೆಲ್ಲ ಅಂತ? ಅವರು ಎಲ್ಲೂ ಸಹ ಗ್ಯಾರಂಟಿ ಯೋಜನೆ ತಗೊಂಡು ಸೋಂಬೇರಿಗಳಾಗ್ತಾರೆ ಅಂತ ಎಲ್ಲೂ ಸಹ ಅವ್ರು ಉಲ್ಲೇಖಿಸಿಲ್ಲ. ಗ್ಯಾರಂಟಿ ತಗೊಂಡು ನಮಗೆ ವೋಟ್ ಹಾಕಿಲ್ಲ ಅನ್ನೋದು ಹೇಳಿದ್ದಾರೆ. ಅದು ಒಂದು ಬೇಜಾರಲ್ಲಿ ಹೇಳಿದ್ದಾರೆ. ಅದು ಹೇಳಿದ್ದಾರೆ ನಮ್ಮಿಂದ ಒಂದು ಸ್ಕೀಮಿಂದ ಬೆನಿಫಿಟ್ ತಗೊಂಡು ನಮ್ ಪರವಾಗಿ ನಮ್ಗೆ ವೋಟ್ ಹಾಕಿಲ್ಲ ಅನ್ನೋದು ಒಂದು ಅವ್ರಿಗೆ ನೋವಿದೆ. ಹಾಗಾಗಿ ವ್ಯಕ್ತಪಡಿಸಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಅವರ ಇದನ್ನ ವ್ಯಕ್ತಪಡಿಸಬಹುದು. ಅವರವರ ಬಿಜೆಪಿ ಅವರು, ಜೆಡಿಎಸ್ ಅವರು ಅಥವಾ ಸಣ್ಣ ಪುಟ್ಟ ಪಕ್ಷದವರು ಇದರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಕಾಂಗ್ರೆಸ್ ನಾಯಕರೇ, ಒಂದ್ ನಿಮಿಷ, ಇದು ಹೇಳ್ಬೇಕಾಗಿ ಇವಾಗ ನಮ್ಮ ಮುಖ್ಯಮಂತ್ರಿ ಹೇಳ್ಬೇಕು ನಾವು ನಿಲ್ಲಿಸ್ತೀವಿ ಅಂತ. ಅವಾಗ ಈ ಬಿಜೆಪಿ ನಾಯಕರು ಅಪೋಸಿಷನ್ ಪಾರ್ಟಿಗವರು ಉತ್ತರ ಕೊಡ್, ಮುಖ್ಯಮಂತ್ರಿ ಎಲ್ಲಾರ ಹೇಳಿದಾರ? ಹೇಳಿಲ್ಲ. ಉಪಮುಖ್ಯಮಂತ್ರಿ ಹೇಳಿದಾರ? ಹೇಳಿಲ್ಲ. ರಾಜ್ಯದ ಜನತೆಗೆ ಇವತ್ತು ಕೂಡ 2,000 ರೂಪಾಯಿ ದುಡ್ಡು ಹೋಗಿದೆ. ಫಾರ್ ಯರ್ ಇನ್ಫಾರ್ಮೇಶನ್ ಮೇಡಮ್, ನಿಮ್ಮ ವಾಹಿನಿ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸಹ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ಅಕೌಂಟ್ಗೆ ಡೆಬಿಟ್ ಆಗಿದೆ. ಇದು ನಮ್ಮ ಬದ್ಧತೆ. ವೋಟ್ ಆಗ್ಲಿ ಆಗ್ಲಿ, ಇವತ್ತು ಸಹ ಮಹಿಳೆಯರು ರಾಜ್ಯದ ಉದ್ದಕ್ಕೂ ಬಸ್ಸಲ್ಲಿ ಓಡಾಡ್ತಿದ್ದಾರೆ ಫ್ರೀ ಆಗಿ. ಇವತ್ತು ಸಹ ಉಚಿತ ಗೃಹ ಜ್ಯೋತಿ ಬಂದಿದೆ, ಝೀರೋ ಬಿಲ್ ಬಂದಿದೆ. ಇವತ್ತು ಸಹ ಅನ್ನಭಾಗ್ಯ ಬಂದಿದೆ. ಇವತ್ತು ಸಹ ನಿರುದ್ಯೋಗಿ ಯುವಕರಿಗೆ ಮೋದಿ ಹೇಳಿದ್ರು 2 ಕೋಟಿ ಉದ್ಯೋಗ ಕೊಟ್ರ ಅವರು ಕೊಡ್ಲಿಲ್ಲ. ಆದ್ರೆ ಇದೇ ನಿರುದ್ಯೋಗಿ ಯುವಕರಿಗೆ ನಮ್ಮ ಸರ್ಕಾರ 3,000 ರೂಪಾಯಿ ಕೊಡ್ತಾ ಇದೆ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಇದು ನಮ್ಮ ಬದ್ಧತೆ. ನಮ್ಗೆ ವೋಟ್ ಆಗ್ಲಿ ಆಗದೆ ಹೋಗ್ಲಿ, ನಾವು ರಾಜ್ಯದ ಜನತೆ ಪರ, ರಾಜ್ಯದ ಬಡ ಜನತೆ ಪರ, ರಾಜ್ಯದ ನಿರುದ್ಯೋಗಿ ಯುವಕರ ಪರ ನಿಂತಿರ್ತೀವಿ. ಅದು ಶತಸಿದ್ಧ. ಮುಖ್ಯಮಂತ್ರಿಗಳಾಗ್ಲಿ ಎಲ್ಲೂ ಉಲ್ಲೇಖಿಸಿಲ್ಲ ನಾವು ಈ ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ. ಹಾಗಾಗಿ ನಿಮ್ಮ ವಾಹಿನಿ ಮೂಲಕ ನಾನು ಜನರಿಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ದು ಯಾವ ಗೊಂದಲನೂ ಇಲ್ಲ. ಗ್ಯಾರಂಟಿಗಳು ಇದ್ದೇ ಇರುತ್ತೆ. ಪ್ರತಿ ತಿಂಗಳು ಕಟಾಕಟ್ ಅಂತ ಹೋಗ್ತಾನೆ ಇರುತ್ತೆ. ಇದು ಮಾತಾಡ್ತೀನಿ, ಹಂಗೇರಿ ಸಂಪರ್ಕದಲ್ಲಿರಿ. ಕಾಶ್ಯಪುರ ಹಂಗೇರಿ. ಸೈದೂರಿ, ನೀವು ತಿಳಿಸ್ಬೇಕು ಗ್ಯಾರಂಟಿ ಬಗ್ಗೆ. ನೀವು ಅಥವಾ ಬಿಜೆಪಿ ಅವರು ಪ್ರಸ್ತಾಪ ಮಾಡಿದ್ರೆ ಇವತ್ತು ಚರ್ಚಾ ವಿಷಯ ಆಗ್ತಿರ್ಲಿಲ್ಲ. ಬಹುತೇಕ ಕಾಂಗ್ರೆಸ್ ನಾಯಕರು ಗ್ಯಾರಂಟಿಗಳು ಇರ್ತಾವ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಏನನ್ಸತ್ ನಿಮಗೆ? ಗ್ಯಾರಂಟಿಗಳು ಕೇವಲ ಲೋಕಸಭಾ ಚುನಾವಣೆಗೆ ಅಷ್ಟೇ ಸೀಮಿತವಾಯಿತು ಅಂತ ಅನ್ಸುತ್ತಾ? ಮುಂದುವರಿಯುತ್ತಾ 5 ವರ್ಷ? ಎಲ್ರಿಗೂ ನಮಸ್ಕಾರ ಮೇಡಮ್. ಕಾಂಗ್ರೆಸ್ ಅವರು ಆತ್ರದಲ್ಲಿ ಅನಾಹುತ ಮಾಡ್ಕೊಂಡ್ಬಿಟ್ರು. ಈ ದೆವ್ವ ಬಂದರೆ ಮೈ ಮೇಲೆ ಹೆಂಗಾಡ್ತಾರೋ ಹಂಗೆ ಎಲೆಕ್ಷನ್ಗಿಂತ ಮುಂಚೆ ಮನ್ಸಲ್ಲಿ ಬಂದಂಗೆಲ್ಲ ಹೇಳ್ಬಿಟ್ರು, ಮೈ ಮೇಲೆ ಬಂದಂಗೆ ಹೇಳ್ಬಿಟ್ರು. ಇವರು ಈ ಗ್ಯಾರಂಟಿ ಫ್ರೀ ಯೋಜನೆ ಕೊಡೋವಾಗ ಪ್ಲ್ಯಾನ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಒಂಚೂರು ಲೆಕ್ಕಾಚಾರ ಆಗಬೇಕಾಗಿತ್ತು. ವರ್ಷಕ್ಕೆ ಎಷ್ಟಾಗುತ್ತೆ, ಈ ದುಡ್ಡು ಎಲ್ಲಿಂದ ಬರಬೇಕು, ಹೆಂಗೆ ಬರಬೇಕು ಅಂತ. ಏನಿಲ್ಲ, ನನಗೂ ಫ್ರೀ ನಿನಗೂ ಫ್ರೀ. ಹೇಳಿದ್ದು ಗೆದ್ದುಬಿಟ್ರು. ಗೆದ್ಮೇಲೆ ಇವಾಗ ಕಷ್ಟಪಟ್ಟು ಹೆಂಗೋ MP ಎಲೆಕ್ಷನ್ವರೆಗೂ ತಳ್ಕೊಂಡು ಬಂದರು. ಇವ್ರಿಗೊಂದು ಗ್ಯಾರಂಟಿ ಏನಿತ್ತು ಅಂದರೆ, ಈ MP ಎಲೆಕ್ಷನಲ್ಲಿ ಹೆಂಗೂ ನಾವು ಗೆದ್ಬಿಡ್ತೀವಿ, ಆಮೇಲೆ 1-2-3 ಗ್ಯಾರಂಟಿ ಸ್ವಲ್ಪ ಹಿಂಗೆ ಮಾಡಿಬಿಟ್ಟು, ಇಲ್ಲ ಯಾವುದಾದ್ರೂ ಬೇರೆ ಈ ರೂಲ್ಸ್ಗಳು ಇರ್ತಾವಲ್ಲ ಅವ್ರು ಚೆನ್ನಾಗಿ ಗೊತ್ತಿದೆ, ತೊಗೊಂಡು ಬಂದುಬಿಡ್ತಾರೆ. ಇದಕ್ಕೆ ಇದು ಬೇಕು. ಇವಾಗ 200 ಯೂನಿಟ್ ಅಂತ ಹೇಳಿದರು, ಕೊಡ್ತಾ ಇದ್ದಾರೆ 200 ಯೂನಿಟು. ಇಲ್ಲ, ನೀವು ಎಷ್ಟು ಬಳಸ್ತಾ ಇದ್ದೀರಿ ಒಂದು ವರ್ಷಕ್ಕೆ ಲೆಕ್ಕಾಚಾರ ಆಗಿಬಿಟ್ಟು ಅದ್ರ ಮೇಲೆ 10%. ಅಂದರೆ 100 ಯೂನಿಟ್ ಯೂಸ್ ಮಾಡ್ತಾಯಿದ್ರೆ 110 ಯೂನಿಟು ಎಲ್ಲೋಯ್ತು ಉಳಿದಿರೋದು. ಈ ಥರ ಇವ್ರು ಬರ್ತಾರೆ ಶಾರ್ಟ್ಕಟ್ಸಲ್ಲಿ, ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ತುಂಬ ಮುಂಚಿತವಾಗಿ ಮಾಗಡಿ ಬಾಲಕೃಷ್ಣ ಅವರು ಈ ಮಾತು ಹೇಳಿದರು. ಹೌದು.
ಗ್ಯಾರಂಟಿ ಬಗ್ಗೆ ಆವಾಗಲೇ ಅವ್ರು ಹೇಳಿದರು. ಇದು ಇವರಿಂದ ಆಗಲ್ಲ, ಆಗೋದು ಇಲ್ಲ. ಈಗ ಆಲ್ರೆಡಿ 1,80,000 ಕೋಟಿ ಸಾಲ ಮಾಡಿ ಇಟ್ಟಿದ್ದಾರೆ. ಯಾರು ತೀರಿಸ್ತಾರೆ ಮೇಡಮ್? ಇವ್ರು ತೀರಿಸ್ತಾರ? ಇವ್ರ ಆಸ್ತಿಗಳು ಮಾರ್ಕೊಂಡು ಬಂದು ತೊಗೊಂಡು ಬಂದು ಕೊಡ್ತಾರ? ತೀರ್ಸೋದು ಯಾರು? ಆ ಹೊರೆ ಬೀಳೋದು ಯಾರ ಮೇಲೆ? ಜನರ ಮೇಲೆ. ಈಗ ಆಲ್ರೆಡಿ ಇವ್ರು ಹೇಳ್ತಾ ಇದ್ದಾರಲ್ಲ 3,000 ರೂಪಾಯಿ. ಒಬ್ಬ ಅವನು BA ಪಾಸ್ ಮಾಡಿದ್ದಾನು, ಇಂಜಿನಿಯರಿಂಗ್ ಮಾಡಿದ್ದಾನೆ, ಏನೋ ಒಂದು ಮಾಡಿದ್ದಾನೆ, 4 ಜನ ಅವನನ್ನು ನಂಬ್ಕೊಂಡಿರ್ತಾರೆ. ನೀವು 3,000 ರೂಪಾಯಿ ಭಿಕ್ಷೆ ಕೊಟ್ಬಿಟ್ರೆ ಅವ್ರ ಮನೆ ಜೀವನ ನಡೆಯುತ್ತಾ? ಆ 3,000 ಕೊಡೋ ಬದಲು ಅವನಿಗೆ ಏನಾದರೂ ಕೆಲಸ ಮಾಡೋಕ್ಕೆ ಬದುಕಕ್ಕೆ ಒಂದು ದಾರಿ ತೋರಿಸ್ಬೇಕಾಗಿತ್ತು. ಈ 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀರಲ್ಲ, ಗಂಡನಿಂದ ಕಿತ್ತು ಹೆಂಡತಿ ಕೊಡ್ತಾ ಇರೋಂಥ ಕೆಲಸ ಮಾಡ್ತಾ ಇರೋದು. ನರೇಂದ್ರ ಮೋದಿ ಕೇಳ್ರಿ, 2 ಕೋಟಿ ಒಂದು ನಿಮಿಷ ಇರ್ರಿ ಸ್ವಾಮಿ, ಒಂದು ನಿಮಿಷ ಇರಿ. ನೀವು ಮಾತಾಡೋವಾಗ ನಾವು ಸುಮ್ಮನೆ ಕುಂತಿದ್ವಿ, ಎಲ್ಲ ಕೇಳ್ಕೊಂಬಿಟ್ಟು ಆಮೇಲೆ ಮಾತಾಡಿ, ಆಯ್ತಾ ಮೇಡಮ್? ಇದೇ ರೀತಿ ಪ್ರತಿಯೊಂದರಲ್ಲಿ ಇವಾಗ ಇತ್ತೀಚೆಗೆ ಈ 2 ವೀಲರ್ ನಂಬರ್ ಪ್ಲೇಟ್ಗಳು 200 ರೂಪಾಯಿ ನಂಬರ್ ಪ್ಲೇಟ್ 500 ರೂಪಾಯಿ ಹಿಂಗ್ ಲೂಟಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲಿ ಬೆಲೆ ಏರಿಕೆ ಆಗಿದೆ. ನರೇಂದ್ರ ಮೋದಿ ಕೇಂದ್ರ ಸರ್ಕಾರ, ನಿತಿನ್ ಗಡ್ಕರಿ ಹೋಗಿ ಕೇಳಿ, ನಿಮ್ಮ ನರೇಂದ್ರ ಮೋದಿ ಕೇಳಿ ಹೋಗ್ಬಿಟ್ಟು. ಹೌದಾ? ಸರಿ. ಇವಾಗ ಇಲ್ಲಿ ನೀವು ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದೀರಲ್ಲ, ಇರ್ರಿ ಕೇಳ್ಕೊಳ್ಳಿ ಸ್ವಾಮಿ. ಆಮೇಲೆ ರಿಯಾಕ್ಟ್ ಮಾಡೋಣ. ಸುಳ್ಳು ಹೇಳ್ಕೊಂಡು ನಾವು ಸುಳ್ಳು ಹೇಳಕ್ ಕೂತಿಲ್ಲ ಮೇಡಮ್. ಅಯ್ಯೋ, ಕಾಂಗ್ರೆಸ್ ಅವ್ರು ಬುದ್ಧಿ ನಮ್ಗೆ ಗೊತ್ತಿಲ್ಲ, ಎಷ್ಟು ಸುಳ್ಳು ಹೇಳ್ತೀರಿ, ಎಷ್ಟು ನಿಜ ಹೇಳ್ತೀರಿ ಅಂತ. ಸುಳ್ಳು ಹೇಳೋದು, ಬೆನ್ನಿಗೆ ಚೂರಿ ಹಾಕೋದು, ಇದು ನಿಮ್ಮ ಹುಟ್ಟಿದ ಗುಣ. ಹೇಳ್ತೀನಿ, ತಡ್ಕೊಳ್ಳಿ ಒಂದು ನಿಮಿಷ. ಫಸ್ಟ್ ರಿಯಾಕ್ಷನ್ ತಗೊಳ್ಳೋಣ, ಆಮೇಲೆ ರಿಯಾಕ್ಟ್ ಮಾಡೋದಿದ್ದೇ ಇರುತ್ತೆ. ರೈಟ್. ಇವಾಗ ಎಲೆಕ್ಟ್ರಿಸಿಟಿ ಮೊದಲು ಎಷ್ಟಿತ್ತು ಮೇಡಮ್? ಮನೆಯದು 2 ರೂಪಾಯಿ 40 ಪೈಸಾ ಇತ್ತು, ಅಂಗಡಿದು 4 ರೂಪಾಯಿ 20 ಪೈಸಾ. ಇವಾಗ 7 ರೂಪಾಯಿ 8 ರೂಪಾಯಿ 20 ಪೈಸಾ ಮಾಡೋರೆ. 1 to ಡಬಲ್. ಇವಾಗ ಮನೆಗೆ ಏನು ಫ್ರೀ ಆಗುತ್ತೋ ಅಂಗಡಿಯಲ್ಲಿ ಕಿತ್ಕೊಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಇದು ನಾವು ಮಾಡಿಲ್ಲ, BJP ಸರ್ಕಾರ ಮಾಡಿದ್ದು. ಓಕೆ, BJP ಸರ್ಕಾರ ಮಾಡಿದ್ದು ನೀವು ಹೋಲ್ಡ್ ಮಾಡಕ್ ಆಗ್ತಿರ್ಲಿಲ್ವಾ? ಇಲ್ಲ ಚೇಂಜ್ ಮಾಡಕ್ ಆಗಲ್ವಾ? ಆಗುತ್ತಲ್ಲ, ಮಾಡಲ್ಲ ನೀವು. ಯಾಕಂದ್ರೆ ಬೇಕಲ್ಲ, ಇಲ್ಲ ಆದಾಯ ಇಲ್ಲ ನಿಮ್ಗೆ. 1 ವರ್ಷದಿಂದ ಆದಾಯ ಇಲ್ಲ. ಅಲ್ಲಿಗೆ ಬರ್ತೀನಿ ನಾನು. ದಿಲೀಪ್ ಅವರೇ, ಎಂಥ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದ ಹಾಗೇನೆ JDS ಅವರು BJP ಅವರು ಗ್ಯಾರಂಟಿ ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಂಥರ, ಕಾಂಗ್ರೆಸ್ನವರೇ ಮಾತಾಡ್ತಿದ್ದಾರೆ ಹೆಂಗೆ ಅಂತ ಹೇಳಿದ್ರೆ, ಮತ್ತು ಜನಸಾಮಾನ್ಯರ ಮಾತು ಹೆಂಗಿದೆ ಅಂತ. ಈ ಕಾಂಗ್ರೆಸ್ ಲೀಡ್ ಎಲ್ಲಿದೆ ಅಲ್ಲಿ ಚೆನ್ನಾಗಿ ಹೋಗುತ್ತೆ ಈ ಗ್ಯಾರಂಟಿ. ಎಲ್ಲಿ ಲೀಡ್ ಬಂದಿಲ್ಲ ಅಲ್ಲಿ ಹೋಗಲ್ವೇನೋ. ಚುನಾವಣೆ ಹೆಂಗೋ ಎಲೆಕ್ಷನ್ ಮುಗಿದೋಯ್ತು, ಇನ್ನು ಬರುತ್ತೋ ಇಲ್ವೋ, ಬಂದಷ್ಟು ದಿವಸ ಲಾಭ. ಯಾಕೆ ಈ ಥರ ಚರ್ಚೆಗಳಾಗ್ತಿದೆ ಹಾಗಾದರೆ? ಮೇಡಮ್ ನೋಡಿ, ಇವರು ಎಲ್ಲೋ ಒಂದು ಕಡೆ ಈ ಗ್ಯಾರಂಟಿ ಯೋಜನೆಯನ್ನು ನಾವು ಮತಕ್ಕೋಸ್ಕರ ಆಮಿಷ ಒಡ್ಡಿಲ್ಲ ಅಂತೇಳಿ ನೇರವಾಗಿ ಹೇಳ್ತಾ ಇದ್ರು. ಈಗ ನಮಗೆ ನೇರವಾಗಿ ಗೊತ್ತಾಗ್ತಾ ಇದೆ, ಇದು ಒಂದು ಆಮಿಷ. ಅವರ ವೋಟ್ ಹಾಕ್ಸ್ಕೊಳ್ಳಿಕ್ಕೋಸ್ಕರ ಆಮಿಷ ಒಡ್ಡಿದ್ರು. ಹೆಂಗೆ ಅಂತ ಹೇಳ್ತೀನಿ. ಇವ್ರ ಮೇಲೆ ಕೇಸ್ ಫೈಲ್ ಆಗುತ್ತೆ, ಇವರು DK ಶಿವಕುಮಾರ್ ಮೇಲೆ ಕೇಸ್ ಫೈಲ್ ಆಗುತ್ತೆ, ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಫೈಲ್ ಆಗುತ್ತೆ, ಕೋರ್ಟ್ಗೂ ಅಟೆಂಡ್ ಆಗ್ತಾರೆ, ನಾವು ಆಮಿಷ ಒಡ್ಡಿಲ್ಲ ಅಂತ ಹೇಳ್ತಾರೆ. ಇವ್ರು ಆಮಿಷ ಒಡ್ದಲ್ಲೇ ಇವತ್ತು ಇಡೀ ಕರ್ನಾಟಕದ ಜನತೆನ ಬಾಲಕೃಷ್ಣ ಅವರು ನೇರವಾಗಿ ಎದುರಿಸ್ತಾರೆ ಜನಗಳನ್ನ. ನೀವು ಅಕಸ್ಮಾತ್ ಕಾಂಗ್ರೆಸ್ಗೆ ಓಟ್ ಹಾಕ್ಲಿಲ್ಲ ಅಂತಂದ್ರೆ ನಾವು ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತೀವಿ ಅಂತ. ಚುನಾವಣೆಗಿಂತ ಮುಂಚೆ, ಚುನಾವಣೆ ಆದ್ಮೇಲೂ ಸಹ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ನೀವು ನಮ್ಗೆ ಓಟ್ ಹಾಕಿಲ್ಲ, ಗ್ಯಾರಂಟಿಯನ್ನ ನಿಲ್ಲಿಸಬೇಕಾದ ಪರಿಸ್ಥಿತಿ ಬರ್ತದೆ ಅಂತ. ಇನ್ನ ಲಕ್ಷ್ಮಣ್ ಅವರು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ನೇರವಾಗಿ ಗೊತ್ತಾಗ್ತಾ ಇದೆ, ನಾವು ಇಡೀ ದೇಶಾದ್ಯಂತ ನಾವು ಯಾವ್ದನ್ನ ತಗೊಳ್ಳಿ ಮೇಡಮ್, ಯಾವುದೇ ಕಾರಣಕ್ಕೂ ಆಮಿಷ ಒಡ್ಡಿ ಮತ ಕೇಳಂಗಿಲ್ಲ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಇದ್ರ ಮೇಲೆ ಒಂದು ಫೈಲು ಸಹ ಕೇಸ್ ಫೈಲ್ ಆಗಿದೆ. ಇವತ್ತು ಚುನಾವಣಾ ಕಮಿಷನ್ಗೆ BJP 99 ಸಂಸದರನ್ನ ನೀವು ರಿಸಾಲ್ವ್ ಮಾಡಬೇಕು, ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ಕೇಸ್ ಫೈಲ್ ಮಾಡಿದ್ದೀವಿ. ಅಂದ್ರೆ ನೇರವಾಗಿ ಗೊತ್ತಾಗ್ತಾ ಇದೆ ಇವ್ರದ್ದೇನು ಕಟಾಕಟ್ಟು ಅದು ಇದು ಅಂತೆಲ್ಲ ಏನು ಮಾಡಿದ್ರು. ರಾಜ್ಯದ ಜನತೆಗೆ ಎಲ್ಲೋ ಒಂದ್ ಕಡೆ ಆಮಿಷ ಒಡ್ಡಿ ನೀವು ಮತ ಹಾಕಿ, ನೀವು MLAಗೆ ಮತ ಹಾಕಿದ್ರಿ. ಇವ್ರು ಗ್ಯಾರಂಟಿ ಕೊಟ್ಟಿದ್ದು ಯಾವುದಕ್ಕೆ ಮೇಡಮ್? ಗ್ಯಾರಂಟಿ ಕೊಟ್ಟಿದ್ದು 2023ರ ಒಂದು ವಿಧಾನಸಭಾ ಚುನಾವಣೆಗೆ. ಆದ್ರೆ ಇವ್ರು ಹೆಂಗೆ ಅಂತಂದ್ರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಗ್ಯಾರಂಟಿ ವಿರೋಧಿಗಳಲ್ಲ BJP, ಆದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ನೀವು ಜೀವನ ಪರ್ಯಂತ ಕಾಂಗ್ರೆಸ್ ಕೋಟ್ ಹಾಕಿ, ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತದೆ ಕಾಂಗ್ರೆಸ್ ಕೋಟ್ ಹಾಕ್ಬೇಕು, ಇಲ್ಲಾಂದ್ರೆ ಗ್ಯಾರಂಟಿ ನಿಲ್ಲಿಸ್ತೀನಿ. ಬ್ಲಾಕ್ ಮೇಲ್ BBMP ಚುನಾವಣೆ ಬರ್ತದೆ, ನೀವು ಓಟ್ ಹಾಕ್ಬೇಕು, ಇಲ್ಲಾಂದ್ರೆ ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ ಹೇಳ್ತಕ್ಕಂತ ಒಂದು ಈ ಬ್ಲಾಕ್ ಮೇಲ್ ತಂತ್ರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಸಂವಿಧಾನ ವಿರೋಧಿ. ಈ ಒಂದು ವ್ಯವಸ್ಥೆ ನಾವು ಎಲ್ಲಾ ಕಡೆ ಮಾಡ್ತಾ ಹೋದ್ರೆ ಚುನಾವಣೆ ನೀತಿ ಎಲ್ಲೂ ಹೋಗ್ತದೆ ಮೇಡಮ್? ಪ್ರಜಾಪ್ರಭುತ್ವ ಎಲ್ಲಿ ನಿಂತ್ಕೋತದೆ? ಪ್ರಜಾಪ್ರಭುತ್ವ ಎಲ್ಲೋ ಹೋಗ್ಬೇಕು? ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಈ ರೀತಿ ಜನರನ್ನ ಎದುರಿಸಿ ಬೆದರಿಸಿ ಒಂದು ಆಮಿಷನ
ಒಡ್ಡಿ ಬ್ಲಾಕ್ ಮೇಲ್ ಮಾಡಿ ಓಟ್ ಹಾಕ್ಸ್ಕೊಂತಾ ಇರೋದು ಪ್ರಜಾಪ್ರಭುತ್ವದ ಕಗ್ಗೋಲೆ. ಇವ್ರು ಯಾವುದೇ ರೀತಿ ವಿತೌಟ್ ಕಂಡೀಷನ್ ಅಂತೇಳಿ ಗ್ಯಾರಂಟಿ ಕೊಟ್ಟಿದ್ರು. ಕಾಕಾ ಪಾಟೀಲ್ ನಿನಗೂ ಫ್ರೀ, 10 kg ಅಕ್ಕಿ ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಕೊಟ್ರು. ಆದ್ರೆ ಇವತ್ತೆಲ್ಲೋ ಒಂದ್ ಕಡೆ ನಾವು ಕಂಡೀಷನ್ ಹಾಕ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಸರ್ ಹೇಳಿದ್ದಾರೆ. ಆದ್ರೆ ಇದರಿಂದ ಗೊತ್ತಾಗ್ತಾ ಇದೆ ನಮಗೆ, ಇವ್ರ ಗ್ಯಾರಂಟಿಯಿಂದ ಜನಗಳು ಜೀವನ ಪರ್ಯಂತ ಕಾಂಗ್ರೆಸ್ ಓಟ್ ಹಾಕ್ಬಿಡ್ತಾರೆ, ಕಾಂಗ್ರೆಸ್ ಓಟ್ ಹಾಕಿಸ್ಕೊಬೇಕು ಅಂತ ಕಾಯ್ತಾ ಇದ್ರು ಇವರು. ಎಲ್ಲೋ ಒಂದ್ ಕಡೆ ಇವ್ರ ಗ್ಯಾರಂಟಿ ಬೇಡಪ್ಪ, ನನಗೆ ಅಭಿವೃದ್ಧಿ ಬೇಕು, ಈ ರಾಜ್ಯದ ಅಭಿವೃದ್ಧಿ ಬೇಕು. ನಿಮ್ ಗ್ಯಾರಂಟಿಯಿಂದ ದೇಶದ ರಾಜ್ಯದ ಅಭಿವೃದ್ಧಿ ಆಗಲ್ಲ. ನೀವು ಈ ರಾಜ್ಯದ ಅಭಿವೃದ್ಧಿ ಮಾಡಿ, ಗ್ಯಾರಂಟಿಯನ್ನು ಇಷ್ಟಕ್ಕೆ ಸೀಮಿತಗೊಳಿಸಿ, ನೀವು ವಿಧಾನಸಭಾ ಚುನಾವಣೆಗೆ ಸೀಮಿತಗೊಳಿಸಿ, ನಾವು ಮುಂದಿನ ಒಂದು ಚುನಾವಣೆಯಲ್ಲಿ ಓಟನ್ನ, ನಮ್ಮ ಮತವನ್ನ ನಾವು ಬೇರೆ ರೀತಿ ಹಾಕೋತೀವಿ ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಅದ್ರ ವಿರುದ್ಧವಾಗಿ ಇವತ್ತು ನಿಂತ್ಕೊಂಡಿದ್ದಾರೆ. ಕರ್ನಾಟಕ ಜನತೆನೇ ಎದುರಿಸ್ತಾ ಇದ್ದಾರೆ. ನೀವು ಅಕಸ್ಮಾತ್ ಓಟ್ ಹಾಕ್ಲಿಲ್ಲ ಅಂತಂದ್ರೆ ನಾವು ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ ಬರ್ತೀನಿ ನಾನು. ನೋಡಿ, 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ 9 ಸ್ಥಾನಗಳನ್ನಷ್ಟೇ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಅನ್ನೋದ್ರ ಅರ್ಥ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಂದಿಲ್ಲ ಅಂದರೆ ಈ ಗ್ಯಾರಂಟಿ ಯೋಜನೆಗಳೇ ವಿಫಲ ಅಂತ ಅನ್ಕೋಬೇಕಾ? ಯಾವ ಎಕನಾಮಿಕ್ ಪ್ಲಾನಿಂಗ್ ಮೇಲೆ ಗ್ಯಾರಂಟಿ ಯೋಜನೆ ಅಂತ ಮಾಡ್ತಾರೆ? ಈ ಗ್ಯಾರಂಟಿ ಯೋಜನೆ 5 ವರ್ಷ ಮುಂದುವರಿಬೇಕು ಅಂದರೆ ಅಂಥ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಆರ್ಥಿಕ ತಜ್ಞರು ತಿಳಿಸ್ಕೊಡ್ತಾರೆ. ಅದು ಬಹುಚರ್ಚಿತ ವಿಷಯ ಆಗ್ಬಿಟ್ಟಿದೆ ಈ ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆ ಅಂತ 2023 ಚುನಾವಣಾ ಪೂರ್ವದಲ್ಲಿ ಹಿಂಗೆ ಪ್ರಸ್ತಾಪ ಮಾಡಿದಾಗಲೂ ನೀವು ಎಲ್ಲ ಮಾತಾಡಿದ್ದೀವಿ. ಇದು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರನ್ನು ತಲುಪುತ್ತೆ? ಇದಕ್ಕೆ ಎಕನಾಮಿಕ್ ಪ್ಲಾನಿಂಗ್ ಹೆಂಗೆ ಹಾಕ್ಕೊಂಡಿದ್ದಾರೆ? 5 ವರ್ಷಕ್ಕೆ ಇದು ಸಾಧ್ಯವಾ? ಅವಾಗೆಲ್ಲ ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ರಿ. ನೀವು ಹಾರ್ಡ್ಲಿ 1 ವರ್ಷ ನೋಡಿದಿರಿ ಹೆಂಗಿದು ಪ್ಲಾನಿಂಗ್ ಮಾಡಿಕೊಂಡೇ ಜನರನ್ನು ತಲುಪಿಸಿದ್ದಾರೆ ಅಂತ. ಆಸ್ ಪರ್ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ, ಅಧ್ಯಯನದ ಪ್ರಕಾರ ಈ ಗ್ಯಾರಂಟಿ ಬಗ್ಗೆ ಏನನ್ಸುತ್ತೆ? ಸ್ಟಾಪಾ, ಮುಂದುವರಿಯುತ್ತಾ? ನಾನು ಇದನ್ನು 3 ಥರದ್ರಲ್ಲಿ ಹೇಳ್ತೀನಿ. ಫಸ್ಟು, ಜನರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಸಜೆಷನ್ಗೆ ಮೂಲ ಕಾರಣ ಏನು ಅನ್ನೋದನ್ನು ಹೇಳ್ತೀನಿ. ಓಕೆ. ನಿಮಗೆ 360 ರೂಪಾಯಿ ಸಂಬಳ ಬರ್ತಿದೆ ತಿಂಗಳಿಗೆ. ಆ 360 ರೂಪಾಯಿ ಸಂಬಳದಲ್ಲಿ ಇವತ್ತು ಬರೀ 85 ರೂಪಾಯಿ ಭಾಗ್ಯಗಳು ಕೊಡ್ತಾ ಇದ್ದೀವಿ. ನೀವೇ ನಿಮ್ಮ ಮನೆಯಲ್ಲಿ 85 ರೂಪಾಯಿ ಫ್ರೀಯಾಗಿ ಕೊಟ್ಟು ನಿಮ್ಮ ಜೀವನ ಕಳೆಯೋಕ್ಕಾಗತ್ತಾ ಅನ್ನೋದು ಪ್ರತಿಯೊಬ್ಬರು ಯೋಚನೆ ಮಾಡ್ಕೊಳ್ಳಿ. ಫಸ್ಟ್. ಸೆಕೆಂಡ್ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಏನು ಅಂದರೆ, ಶಾಶ್ವತವಾದ ಒಂದು ಎಕ್ಸ್ಪೆನ್ಸಸ್ಗೆ ಶಾಶ್ವತವಾದ ಒಂದು ಇನ್ಕಮ್ ಇರಬೇಕು. ಕರೆಕ್ಟ್. ಇಲ್ಲಿ ಆ ಥರ ಈ ಯೋಜನೆಗಳಿಗೆ ಒಂದು ವ್ಯವಸ್ಥೆಯ ಪೂರಕ ಮಾಡಿಕೊಂಡಿದ್ದಾರಾ, ಮಾಡಿಕೊಂಡಿಲ್ಲ. ಯಾತಕ್ಕೆ ಹೇಳ್ತೀನಿ ಅಂದರೆ, ಇವಾಗ ನಮಗೆ ವರ್ಷದಲ್ಲಿ 60,000 ಕೋಟಿ ರೂಪಾಯಿ ನಮಗೆ ಎಲ್ಲೋ ಒಂದು ಕಡೆ ಬರಬೇಕು. ಹೌದೌದು. ಪೆರಿನಿಯಲ್ ಆಗಿ ಬರಬೇಕು, ಶಾಶ್ವತವಾಗಿ ಬರಬೇಕು. ಶಾಶ್ವತವಾಗಿ ಬರೋದಕ್ಕೆ ಶಾಶ್ವತವಾದ ಖರ್ಚು ಮಾಡ್ಬೋದು. ಆ ಫ್ಯಾಕ್ಟರು ನಡೀತಾ ಇಲ್ಲ. ಮೂರನೇದೇನು ಅಂದರೆ, ಇವಾಗ ನಾವು ಕೊಡ್ತಾ ಇರೋ ದುಡ್ಡುಗಳು, ಜನರ ಕೈಗೆ ತಲುಪ್ತಾ ಇರೋ ದುಡ್ಡು, ಇದು ಐದರ್ ಜನಗಳನ್ನು ಸ್ವಾವಲಂಬಿಯಾಗಿ ಮಾಡ್ತಾ ಇದೆಯಾ, ಅಥವಾ ನಮ್ಮ ರಾಜ್ಯನ ಇನ್ನು 25 ವರ್ಷ 50 ವರ್ಷಕ್ಕೆ ಈ ಥರದ ಎಕನಾಮಿಕ್ ಪ್ಲಾನಿಂಗ್, ಸೋಷಿಯಲ್ ಸ್ಟ್ರಕ್ಚರು ಅವ್ರನ್ನ ಬೆನಿಫಿಟ್ ಮಾಡುತ್ತಾ? ಇದನ್ನು ಎಕನಾಮಿಕ್ ಟ್ರಿಕ್ಸ್ ನಾವು ನೋಡ್ತೀವಿ, ಸೋಷಿಯಲ್ ಫ್ಯಾಕ್ಟರ್ ಇದು. ಅಥವಾ ಇದು ಎಲ್ಲ ಕೊಟ್ಟು ಕೂಡ ನಮ್ಮ ಬೇರೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ನಮಗೆ ಬೇರೆ ಕಡೆಯಿಂದ ದುಡ್ಡನ್ನು ಕ್ರೋಢೀಕರಿಸೋಕ್ಕಾಗತ್ತಾ ಅನ್ನೋದು ಮೂರನೇದು ನೋಡಬೇಕು. ನಾಲ್ಕನೇದು ನಾವು ನೋಡಬೇಕಾಗಿರೋದು ಅಂದರೆ, ಹೊಸ ಜಾಗದಿಂದ ನಮಗೆ ಆದಾಯಗಳು ಬರೋ ಸಾಧ್ಯತೆ ಇದೆಯಾ ಅಂತ. ಈ 4 ಫ್ಯಾಕ್ಟರ್ ನೋಡಿದಾಗ ಎಲ್ಲ ನೆಗೆಟಿವ್ನಲ್ಲಿದೆ. ಎಲ್ಲ ನೆಗೆಟಿವ್ನಲ್ಲಿ ಪಾಸಿಬಿಲಿಟೀಸ್ ಇಲ್ಲ. ಯಾವಾಗ ಸರ್ಕಾರ ಇನ್ನೂ GST ಜಾಸ್ತಿ ಮಾಡ್ಕೋಬೋದು ಕಲೆಕ್ಷನ್ ದುಡ್ಡು ನಮ್ಮಲ್ಲಿ ಇದ್ದಾಗ, ನಾವು ಹೊಸ ಅವೆನ್ಯೂಗಳಿಗೆ ಇನ್ವೆಸ್ಟ್ ಮಾಡಿ, ಅದನ್ನು ನರ್ಚರ್ ಮಾಡಿ, ಅದನ್ನು ಬೆಳೆಸಿ, ಅದರಿಂದ ನಮಗೆ ಹೊಸ GST ಕಲೆಕ್ಷನ್ ಜಾಸ್ತಿ ಮಾಡ್ಕೋಬೋದೇ ಹೊರತು ಬೇರೆ ಯಾವುದೇ ರೀತಿಯಾದ್ದು ಆಗೋದಿಲ್ಲ. ಸ್ಟ್ಯಾಂಪ್ ಸೈಜು, ಮದ್ಯದ ಎಲ್ಲ ಆಗೋಗಿದೆ ಜಾಸ್ತಿ. ಸ್ಟ್ಯಾಂಪ್ ಸೈಜ್ ಆಗೋಯ್ತು, ಮದ್ಯಪಾನ ಆಗೋಯ್ತು, ಇವಾಗ ಡ್ಯೂಟಿ ಆಗ್ತಾ ಇದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಇದೆಲ್ಲನೂ ಬ್ಯಾಲೆನ್ಸ್ ಮಾಡಿದ್ರು ಇದನ್ನ ಬ್ಯಾಲೆನ್ಸ್ ಆಗಲ್ಲ. ಯಾಕೆಂದ್ರೆ ಇದು ಎಲ್ಲದನ್ನು ಈಗಿರೋ ಖರ್ಚುಗಳನ್ನ ಕ್ರೋಢೀಕರಿಸಕ್ಕೆ ಆಗ್ತಾ ಇಲ್ಲ. ಇದು ಮುಖ್ಯವಾದ ಪ್ರಾಬ್ಲಮ್. ನಾನು ಪಾಲಿಟಿಕ್ಸ್ ಬಿಟ್ಟು ಬೇರೆ ಮಾತಾಡ್ತೀನಿ. ಸರ್ಕಾರ 1 ವರ್ಷ ಪಾಲಿಟಿಕ್ಸ್ ಮಾಡಿದೆ. ಈಗಾಗಲೇ ಅವರು ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಅವರ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ. ಈ ಇಂಟೆಲಿಜೆನ್ಸು ಈ ಭಾಗ್ಯ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಇನ್ನೊಂದ್ಸಲಿ ಸಮೀಕ್ಷೆ ಮಾಡಲಿ. ಇನ್ನೊಂದು 3 ತಿಂಗಳು ತಗೊಂಡು ಈ ಸಮೀಕ್ಷೆನಲ್ಲಿ ಯಾವುದು ಬೆನಿಫಿಟ್ ಆಗ್ತಾ ಇದೆ, ಈ 5ರಲ್ಲಿ ಯಾವುದು ತುಂಬ ಉಪಯೋಗ ಆಗ್ತಿದೆ. ನನ್ನ ಪ್ರಕಾರ ಅನ್ನಭಾಗ್ಯ.
ಅನ್ನಭಾಗ್ಯ ಪ್ರತಿಯೊಬ್ಬರು ಮನುಷ್ಯರಿಗೂ ಕಡು ಬಡವರಿಗೆ ಅಟ್ಲೀಸ್ಟ್ ಒಂದು ಫುಡ್ ಅನ್ನೋದು ನನ್ನ ಪ್ರಕಾರ ಅದರ ಜೊತೆಗೆ ಮೊದಲೊಂದು ಪ್ಯಾಕೇಜ್ ಕೊಡ್ತಿದ್ರು, 1 kg ತೊಗರಿಬೇಳೆ, 1 kg ಉದ್ದಿನ ಬೇಳೆ, ಅದು ಕೊಡಲಿ. ಏನಕ್ಕೆ ಅಂದರೆ ಒಬ್ಬರ ಜೀವನದ ಬೇಸಿಕ್ ಅವನ ಹೊಟ್ಟೆಪಾಡನ್ನು ನಾನು ಗಟ್ಟಿ ಮಾಡ್ತೀನಿ ಅನ್ನೋದನ್ನು. ಅದು ಬಿಟ್ಟು ಪ್ರತಿಯೊಬ್ಬರ ಮನೆಗೂ ನಾನು 2,000 ರೂಪಾಯಿ ಕೊಡ್ತೀನಿ ಅನ್ನೋದು. ನಾವು ಹೇಳ್ತಿರೋದೇನು ಅಂದರೆ ಈ 2,000 ಕೋಟಿ ನಾವು ಏನು ಕೊಡ್ತಿದ್ದೀವಿ, 15ರಿಂದ 18,000 ಕೋಟಿ ದುಡ್ಡು ಹೋಗ್ತಿದೆ. ಇದೇ 18,000 ಕೋಟಿ ನಾನು ಸರ್ಕಾರಕ್ಕೆ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ 4 ವರ್ಷಕ್ಕೆ ಇವರು 4 ಥರ ಪ್ಲಾನ್ಗಳು ತಗೊಳ್ಳಿ. ಫಸ್ಟ್ ಯೋಜನೆ, ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಎಜುಕೇಷನ್ ಸೆಕ್ಟರ್ಗಳ ನಮ್ಮ ಇದು ಬಿಲ್ಡಿಂಗ್ಗಳಿರೋದು ಎಲ್ಲದನ್ನೂ ನಾನು ದುರಸ್ತಿ ಮಾಡ್ತೀನಿ, ಅದಕ್ಕೆ ನಾನು 20,000 ಕೋಟಿ ಈ ದುಡ್ಡನ್ನು ತೆಗೆದು ಅಲ್ಲಿಗೆ ಮೂವ್ ಮಾಡಲಿ. 1 ವರ್ಷದಲ್ಲಿ ಈ ಅಸೈನ್ಮೆಂಟ್ ಮುಗಿಯುತ್ತೆ. ಸರ್ಕಾರಿ ಶಾಲೆಗಳೆಲ್ಲ ಸುಸರ್ಜಿತವಾಗ್ಬಿಡುತ್ತೆ. ಸೂಪರ್. 2ನೇ ವರ್ಷದಲ್ಲಿ ಇವ್ರಿಗೆ 4 ವರ್ಷ ಇದೆ. 2ನೇ ವರ್ಷದಲ್ಲಿ ಆಸ್ಪತ್ರೆಗಳ ಸುಭದ್ರತೆಗಳು, ಎಲ್ಲೆಲ್ಲಿ ಬಿಲ್ಡಿಂಗ್ಗಳು ಕಟ್ಟಬೇಕಾಗಿದೆ, ಎಲ್ಲೆಲ್ಲಿ ಆಸ್ಪತ್ರೆಗಳು ಅಥವಾ ಜನೌಷಧಿಗಳು ಎಲ್ಲೆಲ್ಲಿ ಸೇರಬೇಕಾಗಿದೆ. ಇವರು ಜನೌಷಧಿ ಅಂತ ಹೆಸರಿಡೋಕ್ಕೆ ಇಷ್ಟ ಇಲ್ಲ ಅಂದರೆ ಕಾಂಗ್ರೆಸ್ನೇ ಇಡಲಿ ಹೆಸರನ್ನ, ಅಲ್ಟಿಮೇಟ್ಲಿ ಜನಕ್ಕೆ ಸೇರಲಿ. 2ನೇ ವರ್ಷ ಅದಕ್ಕೆ ನಾನು ಕೇವಲ ಒಂದು ಯೋಜನೆ ದುಡ್ಡಿದೆ ಹೇಳ್ತಿರೋದು. 60,000 ಕೋಟಿಗೆ ನಾನು ಪ್ಲಾನೇ ಕೊಡ್ತೀನಿ. ಒಂದು ಯೋಜನೆ ದುಡ್ಡಲ್ಲಿ ಉಳಿಯೋದು. ಆಸ್ಪತ್ರೆಗಳಿಗೆ ಈ ದುಡ್ಡನ್ನು ಫೋಕಸ್ ಮಾಡಲಿ, ಹೇಳಿ ನೋಡಿ ನಮ್ಮ ಬೇಸಿಕ್ ಸೌಲಭ್ಯಗಳಿಗೆ ಇದು ಕೊಡಲಿ. 3ನೇ ವರ್ಷದಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕರ್ನಾಟಕದಲ್ಲಿರೋ ರೋಡು, ಸ್ಟೇಟ್ ರೋಡ್ಸ್ನ ನಾನೆಲ್ಲದನ್ನು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ. 4ನೇದು ನಮ್ಮ ಸಾಫ್ಟ್ವೇರ್, ನಮ್ಮ ಈ ಎಲ್ಲ ಈ ಫೆಸಿಲಿಟಿಗಳನ್ನೆಲ್ಲ ಕೊಡ್ತಾ ಇರೋದಕ್ಕೆ ಒಂದು ಸೆಂಟ್ರಲೈಸ್ಡ್ ಸಾಫ್ಟ್ವೇರ್ಗೆ ದುಡ್ಡನ್ನು ಇನ್ವೆಸ್ಟ್ ಮಾಡಲಿ. ಸೊ ಜನಗಳಿಗೆ ಬೆಳವಣಿಗೆ ಆಗಲಿ ಅಂತ. ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಬಿಸ್ನೆಸ್ಸನ್ನು ಹುಟ್ಟಾಕೋದಕ್ಕೆ, ಒಂದು ಬೆಳೆಸೋದಕ್ಕೆ ಇನ್ನು 10 ವರ್ಷಕ್ಕೆ. ಇವತ್ತು ಒಂದು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ನಮ್ಮ ತಂದೆ ತಾಯಂದರು, ನಿಮ್ಮ ತಂದೆ ತಾಯಂದರು ಕಷ್ಟಪಟ್ಟು ಅವರು ತ್ಯಾಗ ಮಾಡಿ ಏನೋ ನಮಗೆ ಬಿಟ್ಕೊಟ್ಟಿರೋದ್ರಿಂದ ನಮಗೆ ಸಿಕ್ಕಿದೆ ಇದು. ನಾವಿದನ್ನು ತಿಂದು ತೇಗ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನಾವೇನೂ ಬಿಟ್ಕೊಡಲ್ಲ. ಈಗ ಬ್ಯಾಂಗ್ಳೂರಿನಲ್ಲಿ ತುಂಬ ಜ್ವಲಂತ ಸಮಸ್ಯೆಗಳಿದೆ, ನಮ್ಮ ಟ್ರಾಫಿಕ್ ಪ್ರಾಬ್ಲಮ್ಸ್ ಇದೆ. ಒನ್ ಆಫ್ ದ ಯೋಜನೆ ನನಗೆ DK ಶಿವಕುಮಾರ್ ಅವರದ್ದು ಇಷ್ಟ ಆಗಿರೋದು ಯೋಜನೆ ಏನು ಅಂದರೆ ಅಂಡರ್ ಪಾಸ್, ದಟ್ ಈಸ್ ಅಂಡರ್ ಟನಲ್ ಮಾಡಬೇಕು. ಬೆಂಗಳೂರಿನ ಅವಶ್ಯಕತೆ ಇದೆ. ನಿನ್ನೊಂದು ಯಾವುದಾದ್ರೂ ಒಂದು ಭಾಗ್ಯ ತೆಗೆದ್ರೆ ಆ ಅಂಡರ್ ಟನಲ್ ಪ್ರಾಜೆಕ್ಟನ್ನು ಫುಲ್ಲಾಗಿ ಫ್ಲೆಜ್ ಮಾಡ್ಬೋದು. ಯಾತಕ್ಕೆ ನಾವು ಈ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಿಲ್ಲ? ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಪ್ರಶ್ನೆ ಇದೆ ನನಗೆ. ಐ ಗಾಟ್ ಇಟ್. ನೀವು ಅಂದರೆ ಎಲ್ಲಿ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಅಂತ. 15 ಸತಿ ಬಜೆಟ್ ಅದು ಮಂಡಿಸಿದ್ದಾರೆ, ಅವ್ರಿಗೊಂದು ಪ್ಲಾನಿಂಗ್ ಇದೆ. ಪೊಲಿಟಿಕಲ್ ಕಂಪಲ್ಷನ್ ಈಸ್ ಡಿಫ್ರೆಂಟ್ ಫ್ರಮ್ ಎಕನಾಮಿಕ್ ಪ್ರೂಡೆನ್ಸ್. ಹಂಗಂದ್ರೆ ಪೊಲಿಟಿಕಲ್ಲಲ್ಲಿ ಸಂದರ್ಭಗಳಿಂದ ಅವರು ಸಿಕ್ಕಾಕೊಂಡಿದ್ದಾರೆ, ಅವರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅನ್ನೋದಲ್ಲ. ಇದರಿಂದ ರಿಪರ್ಕಷನ್ಸ್ ನಾನು ಹೇಳ್ತೀನಿ ಕೇಳಿ. ಇವತ್ತು ಈ ಭಾಗ್ಯ ತೆಗಿತಾರೆ. ಭಾಗ್ಯ ತೆಗೆದಾಗ ನನ್ನ BJP ಮತ್ತು ದಳದವರು ಪಕ್ಷಕ್ಕೆ ನನ್ನ ರಿಕ್ವೆಸ್ಟ್ ಏನಿದೆ ಅಂದರೆ ಹಳೆ ಬಿಲ್ಲಿನ ರೇಟ್ಗಳಿಗೆ ಪ್ರೋ ಡೇಟಾ ಬೇಸಿಸ್ನಲ್ಲಿ ಇವರು ಇಳಿಸ್ಬೇಕು. ಇಲ್ಲದೆ ಇದ್ರೆ 7 ರೂಪೀಸ್ ಲೆಕ್ಕದಲ್ಲಿ ಏನಾದರೂ ಹಾಗೆ ಇದನ್ನ ವಿತ್ಡ್ರಾ ಮಾಡ್ಬಿಟ್ರೆ ಇದು ಹೆಂಗಿದೆ ಅಂದ್ರೆ 4 ಆಣಿ ಇವತ್ತು ಕೊಟ್ಟು ಲೈಫ್ ಲಾಂಗ್ 8 ಆಣಿ ತಿಂದಂಗೆ ಆಗ್ಬಿಡುತ್ತೆ. ಸ್ಲಾಬ್ಸ್ ಅಲ್ಲಿ ಇರೋದು ಇದು ನಾನು ಲಾಸ್ಟ್ ಟೈಮು ನಾನು ಹೇಳಿದೆ, ದೀಸ್ ಆರ್ ಆಲ್ ಪೆರಿನಿಯಲ್ ಪ್ರಾಬ್ಲಮ್ಸ್. ಇವತ್ತಿನ್ನೊಂದು ಹೇಳ್ತೀನಿ, ನಮ್ಮ ಕರ್ನಾಟಕದ ಇಡೀ ಏಷ್ಯಾನಲ್ಲೇ ಇಂಡಿಯಾನಲ್ಲೇ ನಂಬರ್ 1 ಟ್ರಾನ್ಸ್ಪೋರ್ಟ್ ಆಗಿತ್ತು. ಇವತ್ತು ಪಾಪ ನಾನು ಡ್ರೈವರ್ಗಳನ್ನ ಎಷ್ಟೋ ಕೇಳ್ತೀನಿ, ಎಲ್ಲೆಲ್ಲೂ ಸಂಬಳ ಇಲ್ಲ ಸರ್, ಗಾಡಿಗಳು ರಿಪೇರಿಗಳಾಗ್ತಿಲ್ಲ, ಕಾಂಪೊನೆಂಟ್ಸ್. ಇದು ಒಳ್ಳೇದಲ್ಲ. ಇದು ಏನಾಗ್ತಾ ಇದೆ ಅಂದರೆ ಶ್ರೀಮಂತರಿಗೆ ಇವಾಗ ನನಗೆ ಹೇಮಂತ ಬಸ್ಸಿನ ಫೆಸಿಲಿಟಿ ಬೇಕಾ? ನನಗೆ ಬೇಡ, ಕೊಡಬೇಡಿ. ಶ್ರೀಸಾಮಾನ್ಯ ಯಾವತ್ತೂ ಒಂದು ಹೇಳ್ತೀನಿ, ನಮ್ಮ ದೇಶದಲ್ಲಿ ಮಿಡಲ್ ಕ್ಲಾಸ್ ಜಾಸ್ತಿ. 60% ಮಿಡಲ್ ಕ್ಲಾಸ್ ಅವರಿಗೆ ನೀನು ಎಲ್ಲ ಸೌಲಭ್ಯಗಳು ಕೊಡ್ತೀನಿ ಅಂದರೆ ಅವ್ರಿಗೆ ನೀನು 1 ರೂಪಾಯಿ ಕೊಟ್ಟರು ಕೂಡ 60 ರೂಪಾಯಿ ಹೋಗುತ್ತೆ. ಕೊಡಕ್ಕೆ ನಮ್ಮದು ಡೆವಲಪಿಂಗ್ ಕಂಟ್ರಿ, ನಾವು ಕೊಡೋಕ್ಕಾಗಲ್ಲ. ನನ್ನ ಪ್ರಕಾರ ಮಿಡಲ್ ಕ್ಲಾಸ್ ಪೀಪಲ್ಲು ಈ ದೇಶದಲ್ಲಿ ಜೀತಾಳುಗಳು. ಹಂಗಂದ್ರೆ ನಾವು ಕಷ್ಟಪಟ್ಟು ದುಡಿತೀವಿ, ಎಲ್ಲರನ್ನೂ ಸಾಕ್ತೀವಿ. ನಮ್ಮನ್ನು ಬಡವರು ಅನ್ನೋದ್ ಕಡೆ ಅವ್ರಿಗೆ ಇನ್ಸೆಂಟಿವ್ ಹೋಗುತ್ತೆ, ದೊಡ್ಡವರು ನಮ್ಮನ್ನು ಹಿಡ್ಕೊಂಡು ಮಾಡ್ತಾರೆ. ಇದು ಪ್ರಕೃತಿಯ ಧರ್ಮ ಆಗಿದೆ. ಅಂಟಿಲ್ ಅಂಡ್ ಅನ್ಲೆಸ್ ಮಿಡಲ್ ಕ್ಲಾಸ್ ದೊಡ್ಡದಾಗೋರು. ಇನ್ನೊಂದು ಪಾಯಿಂಟ್, ಅನ್ನಭಾಗ್ಯ ಆಲ್ರೆಡಿ ಇತ್ತು ಯೋಜನೆ,
ಗೃಹಜ್ಯೋತಿ ಅಂದಾಗಲೂ ನಾವು ಅಲ್ಲೊಂದಷ್ಟು ಷರತ್ತುಗಳನ್ನು ಹಾಕ್ಕೊಂಡಿರ್ತೀವಿ, ಆ್ಯಾವ್ರೇಜ್ ತೆಗಿತೀವಿ, ಅದ್ರ ಮೇಲೂ ಜನರತ್ರ ನಾವು ಕಟ್ಟಿಸ್ಕೊಳ್ತಾ ಇದ್ದೀವಿ. ಇನ್ನು ಉಳಿದಿರೋದು ಯುವ ನಿಧಿ, ಶಕ್ತಿ ಯೋಜನೆ. ಹಾಗಾಗಿ ನಮ್ಗೆ ಅದೇನು ತೀರಾ ಬರ್ಡನ್ ಆಗಲ್ಲ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡೋದು. ಸೊ ಆಲ್ರೆಡಿ ಇದ್ದಿದ್ರ ಜೊತೆಗೆ ಇನ್ನು ಉಳಿದಿದ್ದನ್ನ ನಾವು ಬ್ಯಾಲೆನ್ಸ್ 16,000 ಕೋಟಿ. 16 ಲೆಕ್ಕ ಇದು ಉಳಿಸ್ಕೊಳ್ಳೋಣ ಅದು ಉಳಿಸ್ಕೊಳ್ಳೋಣ ಲೆಕ್ಕ ಅಲ್ಲ. 16,000 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. 16,000 ಕೋಟಿ. ನಮ್ಮ ಬ್ರಿಡ್ಜಿನ ಪ್ರಪೋಸಲ್ 8,500 ಕೋಟಿ. ಈಗ ಬೆಂಗಳೂರಿನ ಈ ಇದರಿಂದ ನಮಗೆ ಹೆಬ್ಬಾಳದವರೆಗೂ ನಮಗೆ ಕ್ಲಿಯರ್ ಮಾಡಿಕೊಟ್ರೆ ಎಂಟೈರ್ ಬ್ಯಾಂಗ್ಳೂರು ನಾರ್ತ್ ಬೆಳೆಯುತ್ತೆ. ಐ ಅಗ್ರಿ. ಎಂಟೈರ್ ಬ್ಯಾಂಗ್ಳೂರು ನಾರ್ತ್ ಬೆಳೆದ್ರೆ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ? ಲಕ್ಷಾಂತರ ಕೋಟಿ ಬಿಲ್ಡಿಂಗ್ ಬರ್ತಿದೆ ಅಲ್ಲಿ. BDA ಸುಮಾರು ಎಷ್ಟು ಸಾವಿರ ಸೈಟ್ ಸರ್? BDAಗಳು ಅಲ್ಲಿ ಯಲಹಂಕ ಸೈಡ್ ಅಲ್ಲಿ ಕೊಡ್ತಾ ಇದ್ದಾರೆ. ಬೆಂಗಳೂರು ಚೌಕ್ ಆಗ್ಬಿಡ್ತು ಅಂದ್ರೆ ಚೌಕ್ ಪಾಯಿಂಟ್ ನೀವು ರಿಲೀಸ್ ಮಾಡ್ತಾ ಇಲ್ಲ. ಓಕೆ, ಗಾಟ್ ಇಟ್. ಅಲ್ಲಲ್ಲ, ಈಗ ಸಿದ್ದರಾಮಯ್ಯನವರು ಹಲವಾರು ಸುದ್ದಿಗೋಷ್ಠಿಯಲ್ಲಿ ಸ್ವತಃ ಗ್ಯಾರಂಟಿ ಬಗ್ಗೆ ಮಾತಾಡಿದಾಗ ವಿ ಹ್ಯಾವ್ ಅ ಪ್ಲಾನ್, ನಮ್ಗೆ ಇದು ಬರ್ಡನ್ ಆಗ್ತಿಲ್ಲ, ಬರ್ಡನ್ ಆಗ್ತಿದೆ ಅಂತ ಯಾಕೆ ನಮಗೆ ಒತ್ತಿ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಕಾರಣ ಇಷ್ಟೇ, ರೋಡ್ಗಳ ದುರಸ್ಥಿತಿ ಆಗಲಿ, ಹೊಸ ಯೋಜನೆಗಳಿಗಾಗಲಿ, ಹೊಸ ಪ್ರಾಜೆಕ್ಟ್ಗಳಿಗಾಗಲಿ ಯಾವುದೇ ರೀತಿಯಾದ ದುಡ್ಡು ಮತ್ತೆ ಡ್ರಾಸ್ಟಿಕ್ ಇನ್ವೆಸ್ಟ್ಮೆಂಟ್ಸ್ ಮಾಡಿಲ್ಲ. ನನ್ನ ಇನ್ನೊಂದು ಸಲಹೆ ಸರ್ಕಾರಕ್ಕೆ ಏನು ಹೇಳ್ತೀನಿ, ಕಶ್ಯಪ್ ಅವರೇ ಒಂದ್ ನಿಮಿಷ ಇರಿ, ಬಂದೆ ಮಾಡಬೇಕು. ನಾನು ಸುಮ್ಮನೆ ಕೇಳಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಮೇಡಮ್. ಆಲ್ ದಿಸ್ ಆರ್ ದ ಫಾಲ್ಸ್ ಅಲಿಗೇಷನ್ ಅಗೇನ್ಸ್ಟ್ ಮೈ ಗವರ್ನಮೆಂಟ್. ಸತ್ಯ ಇದೆ, ಅದಕ್ಕೆ ಕೇಳಿಸ್ಕೊತಾ ಕೂತ್ಕೊಂಡಿದೀವಿ ಕಶ್ಯಪ್ ಅವರೇ. ಎಕ್ಸ್ಪರ್ಟ್ ಜೊತೆ ಮಾತಾಡ್ತಾ ಇದೀವಿ, ಕ್ಲಾರಿಟಿ ತಗೋತೀವಿ, ಬರ್ತೀವಿ. ಕಶ್ಯಪ್ ಅವರೇ ಮಾತಾಡಿ. ಈಗ ಹೇಳಿ. ಬಿಜೆಪಿ ಅವರು ದಳದವ್ರು ಹೇಳಿದ್ರು ಈ ಗ್ಯಾರಂಟಿ ಬಗ್ಗೆ ನಾವು ಕೋರ್ಟ್ಗೆ ಹೋಗಿದೀವಿ ಅಂತ. ಮೊನ್ನೆ ಇದೇ ಕೋರ್ಟ್ ಒಂದು ಡಿಸ್ಮಿಸ್ ಮಾಡಿದೆ. Shall I read 5 guarantee schemes announced by Congress manifesto can't turn back corrupt practice by its candidate. ಹೈಕೋರ್ಟ್ ಆಫ್ ಕರ್ನಾಟಕ ಇವರ ಹಾಕಿದ್ದ ಒಂದು ಪಿಟಿಷನ್ ನ ಡಿಸ್ಮಿಸ್ ಮಾಡಿದೆ. ಫಾರ್ ಯುವರ್ ಇನ್ಫಾರ್ಮೇಶನ್ ಆಫ್ ದಿ ರಾಜ್ಯದ ಜನತೆಗೆ ಗೊತ್ತಾಗ್ಲಿ, ಇದೇ ಬಿಜೆಪಿ ಅವ್ರಿಗೆ ಒಂದ್ ನಿಮಿಷ, ಯಾವ ಕಾರಣ ಕೊಟ್ರಿ ನೀವು? ಅಲ್ಲಲ್ಲ, ಕಾಂಗ್ರೆಸ್ನವರು ಯಾವ ಕಾರಣವನ್ನ ಕೊಟ್ಟಾಗ ಕೋರ್ಟ್ ಅದನ್ನ ಡಿಸ್ಮಿಸ್ ಮಾಡ್ತು? ಕ್ಯಾನ್ ಯು ಕ್ಲಾರಿಫೈ? ಮೇಡಮ್, ಕೋರ್ಟ್ ಡಿಸ್ಮಿಸ್ ಮಾಡಿರೋದು ನಾವು ಕಾರಣ ಕೊಟ್ಟಿಲ್ಲ, ಅವರೇ ಡಿಸ್ಮಿಸ್ ಮಾಡಿದ್ದಾರೆ. ಪೋಲ್ ಮ್ಯಾನಿಫೆಸ್ಟೋ ಕಾಂಟ್ ಟರ್ನ್ ಆಸ್ ಕರಪ್ಟ್ ಪ್ರಾಕ್ಟೀಸ್. ನಾವು ಹೇಳಿದ್ದು ವಾಗ್ದಾನ ಕೊಟ್ಟಿದ್ವಿ, ನಾವೊಂದು ಮ್ಯಾನಿಫೆಸ್ಟೋನ ಜನರ ಮುಂದೆ ಇಟ್ಟಿದ್ವಿ. ಹಂಗನ್ಬಿಟ್ಟು ನಾವು ಕೊಟ್ಟಿರೋ ಮ್ಯಾನಿಫೆಸ್ಟೋನ ಕರಪ್ಟ್ ಪ್ರಾಕ್ಟೀಸ್ ಅಂತ ಹೇಳಕ್ಕಾಗತ್ತಾ? ಬಿಜೆಪಿ ಅವ್ರು 750 ಪ್ರಾಮಿಸ್ ಕೊಟ್ಟಿದ್ರು, ನಾವು ಕರಪ್ಟ್ ಪ್ರಾಕ್ಟೀಸ್ ಅಂತ ಹೇಳಕ್ಕಾಗತ್ತಾ? ಇದೇ ನರೇಂದ್ರ ಮೋದಿ ಬಂದ ತಕ್ಷಣ 15 ಲಕ್ಷ ಕೊಡ್ತೀನಿ ಅಂತಿದ್ರು, ಅದು ಕರಪ್ಟ್ ಪ್ರಾಕ್ಟೀಸ್ ಅಂತ ಹೇಳಕ್ಕಾಗತ್ತಾ? ಕಶ್ಯಪ್ ಅವರೇ, ಪಾಲಿಟಿಕ್ಸ್ ನ 2 ನಿಮಿಷ ಬದಿಗಿಡೋಣ, ಪ್ರಾಕ್ಟಿಕಲಿ ಸ್ವಲ್ಪ ಮಾತಾಡೋಣ. ಪಾಲಿಟಿಕ್ಸ್ ಬೇರೆ ಸರ್. ನರೇಂದ್ರ ಮೋದಿನೂ ಪ್ರಶ್ನೆ ಮಾಡೋಣ, ಸಿದ್ದರಾಮಯ್ಯನವ್ರನ್ನು ಪ್ರಶ್ನೆ ಮಾಡೋಣ, ಪ್ರಾಕ್ಟಿಕಲಿ ಮಾತಾಡ್ಬೇಕು. ಇದೇ ಕಾಂಗ್ರೆಸ್ ಅಲ್ಲಿ ಬಿಬಿಎಂಪಿಲಿ 2023 ನವೆಂಬರ್ 30 ಗುಂಡಿ ಮುಚ್ತೀವಿ ಅಂತ ನೀವು ಮಾತು ಕೊಟ್ಟಿದ್ರಿ, ಮುಚ್ಚಿದ್ರ ಗುಂಡಿನ? ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಲ್ಲ, ಈಗ ಗುಂಡಿ ಮುಚ್ಚೋದು, ಗುಂಡಿಗಳಲ್ಲಿ ನೀರು ತುಂಬಿಕೊಳ್ಳೋದಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಆಗುವಂತಹ ಅವಘಡವನ್ನ ತಪ್ಪಿಸುವುದಕ್ಕೆ ನೀವೇನ್ ಕ್ರಮ ತಗೊಂಡಿದ್ದೀರಿ? ಸಿದ್ದರಾಮಯ್ಯನವರು ಈ ಕ್ಷಣಕ್ಕೂ ಕೂಡ ನಮಗೆ ಬರ್ಡನ್ ಆಗಿಲ್ಲ ಅಂತ ಹೇಳ್ತಾರೆ. ಯೋಜನೆಗಳು ಯಾವ ಹಂತದಲ್ಲಿದೆ ಆ ಕ್ಲಾರಿಫಿಕೇಶನ್ ಕೊಡಿ. ಪಾಲಿಟಿಕ್ಸ್ ನರೇಂದ್ರ ಮೋದಿ ಸಿದ್ದರಾಮಯ್ಯ ಬದಿಗಿಡೋಣ, ಪ್ರಾಕ್ಟಿಕಲಿ ಮಾತಾಡೋಣ. ಇಲ್ಲ, ಒಂದ್ ನಿಮಿಷ, ನೀವು ಮಾತಾಡ್ತೀರಾ ಮಾತಾಡ್ಲಾ? ನೀವು ಮಾತಾಡಿ, ಪ್ರಶ್ನೆ ಕೇಳಾಯ್ತು ನಾನು, ನೀವು ಮಾತಾಡಿ. ಈಗ ಪ್ರಶ್ನೆ ಕೇಳಲ್ಲ, ನೀವು ಪ್ರಶ್ನೆ ಕೊಟ್ಟಿರೋ ಬಿಜೆಪಿ JDS ಸ್ನೇಹಿತರೆ ಎತ್ತಿರೋ ಪ್ರಶ್ನೆ ಐ ವಾಂಟ್ ಟು ಆನ್ಸರ್. ಅವ್ರು ಹೇಳ್ತಿದ್ರು ಏನಪ್ಪಾ, ಇದು ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಅಂತ. ಫಾರ್ ಯರ್ ಇನ್ಫಾರ್ಮೇಶನ್ ಓದ್ತೀನಿ, ಪೇಪರ್ ಕಟಿಂಗು. Electricity Regulatory Commission on Wednesday reduced the power tariff by 1 rupee 10 paise per unit. This is against the proposed hike by the electric supply ESCOMs. Please read the news before ಟಾಕಿಂಗ್ ಇನ್ ಫ್ರಂಟ್ ಆಫ್ ಮೀಡಿಯಾ. ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ, ದಳದ ಸ್ನೇಹಿತರಿಗೆ ಹೇಳ್ತೀನಿ, ಸುಮ್ಮನೆ ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಕೂತ್ಕೊಂಡು ನಾನೇನೋ ಫೇಕ್ ಸುದ್ದಿ ಹೇಳಿಸ್ತೀನಿ, ವಾಟ್ಸ್ಆಪ್ ಫೇಕ್ ಯೂನಿವರ್ಸಿಟಿನಿ ಹಬ್ಬಿಸ್ಬೇಡಿ. ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವರು ಸಿಕ್ಕಾಪಟ್ಟೆ ನಡೆಸೋದಲ್ವಾ ಸರ್? ಕಶ್ಯಪ್ ಅವರೇ, ಕೆಪಿಟಿಸಿಎಲ್ ಹೆಗಲು ಮೇಲೆ ಬಂದೂಕಿಟ್ಟು ಹೊಡಿತಾರ ಯಾರು? ಅದಕ್ಕೆ ಉತ್ತರ ಕೊಡ್ಬೇಕು. KPTCL ಹೆಗಲ ಮೇಲೆ ಬಂದೂಕ ಇಟ್ಟು ಶೂಟ್ ಮಾಡ್ತಾ ಇರೋರು ಯಾರು? ನೀವು. ನಿಮ್ ಕಂಟ್ರೋಲ್ ಬರೋದು KPTCL. ನೀವು ಆಡ್ದಂಗ್ ಕುಣಿಯುತ್ತೆ, ಜಾಸ್ತಿ ಮಾಡಿದ್ರೆ ಮಾಡುತ್ತೆ, ಕಮ್ಮಿ ಮಾಡಿದ್ರೆ ಮಾಡುತ್ತೆ. KPTCL ಮಾಡ್ಬಿಟ್ಟಿದೆ ಅಂತೇಳಿ KPTCL ಮೇಲೆ ಹಾಕ್ಬೇಡಿ ದಯಮಾಡಿ. ರಾಜಕೀಯವನ್ನ ಬಿಟ್ಟು ಮಾತಾಡಿ ಕಶ್ಯಪ್ ಅವರೇ.
ನಾನೊಬ್ಬ ಬಿಜೆಪಿಗ, ನೀವೊಬ್ಬ ಕಾಂಗ್ರೆಸ್ಸಿಗ, ಇನ್ನೊಬ್ರು JDS ಬಿಟ್ಟು ಮಾತಾಡೋಣ. ರಾಜ್ಯದ ಜನತೆ ಇವತ್ತು ಅಭಿವೃದ್ಧಿಯಿಂದ ದೂರ ಉಳಿದು ಬಿಟ್ಟಿದ್ದಾರೆ. ಅಭಿವೃದ್ಧಿ ಇಲ್ಲ. ಮತ್ತೆ ಇನ್ನೊಂದು ಮೇಡಮ್ ನಾನು ಹೇಳ್ತೀನಿ, ನಮ್ಮ ಬಜೆಟ್ ಒಂದ್ ನಿಮಿಷ ಕಶ್ಯಪ್ ಬರ್ತೀನಿ. ಓಕೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ, ರೈಟ್. ನಂದು ಪ್ರಶ್ನೆ ಇದೆ, ಮಾತಾಡ್ತೀನಿ. ಸೊ ಗ್ಯಾರಂಟಿ ಏನು ಅನ್ನುವಂಥ ಪ್ರಶ್ನೆ ಹುಟ್ಟಾಕಿದೆ ಅಂತ ಹೇಳಿದ್ರೆ, ಇಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಈ ಗ್ಯಾರಂಟಿ ನಿಲ್ಲಿಸಬೇಕು ಅಂದರೆ ಏಕಾಏಕಿ ನಿಲ್ಲಿಸೋಕ್ಕಾಗಲ್ಲ. ಹಾಗಾಗಿ ಜನ ಏನು ಮಾತಾಡ್ತಿದ್ದಾರೆ ಅಂದರೆ, ಫಸ್ಟ್ ಲಕ್ಷ್ಮಣ್ ಅವ್ರ ಹತ್ರ ಹೇಳಿಸಿದ್ದಾರೆ, ಆಮೇಲೆ ಇನ್ನೊಂದು 4 ಜನ ಕಾಂಗ್ರೆಸ್ನವ್ರು ಮಾತಾಡ್ತಾರೆ, ಆಮೇಲೆ ಒಂದು ಫೈನ್ ಡೇ ಒಂದೊಂದಾಗಿ ಒಂದೊಂದು ಯೋಜನೆಗಳನ್ನು ಕಡಿತಗೊಳಿಸ್ತಾರೆ ಅಂತ ಜನ ಮಾತಾಡ್ತಾರೆ. ಅಂದರೆ ಈ ಗ್ಯಾರಂಟಿ ಚರ್ಚೆ ನೋಡಿ ಎಷ್ಟರ ಮಟ್ಟಿಗೆ ಆಗ್ತಾಯಿದೆ. ಇದಕ್ಕೆ ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾರೆ? ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ದು, ಲೋಕಸಭಾ ಚುನಾವಣೆಗೂ ಕೂಡ ನುಡಿದಂತೆ ನಡೆದಿರುವಂತಹ ಸರ್ಕಾರ ಎಲ್ಲವನ್ನು ಕೂಡ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ದಿಲೀಪ್ ಅವರೇ, ಇದರ ನಡುವೆ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಅಂತೆ ಅನ್ನುವಂಥ ಚರ್ಚೆ ಹುಟ್ಟಾಕತ್ತೆ. ಏನು ಜನ ಹೆಂಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ನುಡಿದಂತೆ ನಡೆದವರು, ಈ ಯೋಜನೆಗಳನ್ನು ಸಮರ್ಪಕವಾಗಿ ಕೊಟ್ಟವರು, DK ಶಿವಕುಮಾರ್ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋರು, ಸಂಘಟನಾ ಚತುರತೆ ಇದೆ. ಅವರು ಏಕಾಏಕಿ ಗ್ಯಾರಂಟಿ ಇಲ್ಲ ಅಂತ ಅನೌನ್ಸ್ ಮಾಡೋಕ್ಕಾಗಲ್ಲ. ಫಸ್ಟ್ ಒಂದು ಬೀಜ ಬಿತ್ತುತ್ತಾರೆ, ಆಮೇಲೆ ನಿಧಾನಕ್ಕೆ ಯಾವ್ಯಾವ ಯೋಜನೆ ಎಲ್ಲಿ ಕಟ್ ಮಾಡ್ಬೇಕು ಮಾಡ್ತಾರೆ. ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತಾರಲ್ಲ, ನಿಜಾನ? ಈ ಥರದ್ದೇನಾದ್ರು ಆಗುತ್ತಾ? ಇಲ್ಲ, ಎಸ್ 100%. ನೋಡಿ, ಇವರು ಈ ಒಂದು ಗ್ಯಾರಂಟಿ ಯೋಜನೆಯನ್ನ ತರೋದ್ಕಿಂತ ಮುಂಚೆ ಇವ್ರಿಗೂ ಚೆನ್ನಾಗಿ ಗೊತ್ತಿತ್ತು, ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದಾ ಕರ್ನಾಟಕದಲ್ಲಿ, ಹಾಗಲ್ಲ, ಬಹಳ ತೊಂದರೆ ಆಗುತ್ತೆ, ಆರ್ಥಿಕವಾಗಿ ನಾವು ಬಹಳ ಹಿಂದೆ ಹೋಗ್ತೀವಿ. ಆದ್ರೆ ವಿಧಿ ಇಲ್ಲ, ಒಂದು ಪ್ರೊಫೆಗಂಡ, ಒಂದು ಪೊಲಿಟಿಕಲ್ ಪ್ರೊಫೆಗಂಡ, ನಾನು ಗೆಲ್ಲೇಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಬಾಣ ಹೂಡ್ಲೇಬೇಕು, ಅಧಿಕಾರಕ್ಕೆ ಬರ್ಬೇಕಷ್ಟೇ. ಎಲ್ಲೋ ಒಂದ್ ಕಡೆ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡ್ತದೆ ಅಂತ ಹೇಳಿ ಪ್ರೀ ಪೋಲ್ಗಳು ಹೇಳಿದಾಗ ಇವ್ರು ಗ್ಯಾರಂಟಿಯನ್ನು ಅಸ್ತ್ರ ಬಿಟ್ರು. 2023 ಪ್ರೀ ಪೋಲ್ ನಲ್ಲಿ ಆಲ್ಮೋಸ್ಟ್ ಬಿಜೆಪಿ ಅಧಿಕಾರ ಹತ್ರಕ್ಕೆ ಬರ್ತದೆ ಅಂತ ಬಂದಾಗ ಇವ್ರೇನ್ ಮಾಡ್ರು, ಗ್ಯಾರಂಟಿ ಅನ್ನೋದು ಬಿಟ್ರು. ಗ್ಯಾರಂಟಿ ಅನ್ನೋದು ಬಿಟ್ಟು ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಇವ್ರಿಗೆ ಆರ್ಥಿಕ ತಜ್ಞರು ಸಹ, ಏಕೆಂದ್ರೆ ಸಿದ್ದರಾಮಯ್ಯನವರು ಸಣ್ಣ ಪುಟ್ಟವರಲ್ಲ, ಮುಖ್ಯಮಂತ್ರಿಗಳಾಗಿದ್ದವರು, 15 ಬಾರಿ ಬಜೆಟ್ ಮಂಡನೆ ಮಾಡಿರೋರು, ಇವ್ರಿಗೂ ಚೆನ್ನಾಗಿ ಗೊತ್ತಿತ್ತು ನಮ್ಮ ಕೈ ಆಗಲ್ಲ ಅಂತ. ಆದ್ರೆ ಶತಾಯಗತಾಯ ನಾನು ಅಧಿಕಾರಕ್ಕೆ ಬರಲೇಬೇಕು, ಏನಾದ್ರೂ ಕೊಡೋಣ, ಏನಾದ್ರೂ ಹೇಳೋಣ, ಕೊನೆಗೆ ನಿಮ್ಮ ಊರ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳೋಣ, ಆದ್ರೆ ಮಾಡಕ್ ಆಗಲ್ಲ ಅಂತಕ್ಕಂಥದ್ದು ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಅಧಿಕಾರಕ್ಕೆ ಬರೋ ಒಂದೇ ಒಂದು ಅಧಿಕಾರ ದಾಹದಿಂದ ಇದನ್ನ ಗ್ಯಾರಂಟಿಯನ್ನ ಮಾಡಿದ್ರು. ಅದೇ ಬಿಜೆಪಿ ಯಾಕೆ ಮಾಡ್ಲಿಲ್ಲ? ನೀವು ಯೋಚನೆ ಮಾಡ್ಬೋದು, ಕಾಂಗ್ರೆಸ್ ಮಾಡ್ಬಿಟ್ರು, ಇವರು ಯಾವ್ದಿದು ಕಟಾಕಟ್ ಅಂತ ಕೊಟ್ರು, 1 ಲಕ್ಷ ಕೊಟ್ಬಿಡ್ತೀವಿ, 8,500 ತಿಂಗಳಿಗೆ ಹಾಕ್ಬಿಡ್ತೀವಿ. ಬಿಜೆಪಿ ಯಾಕೆ ಮಾಡ್ಲಿಲ್ಲ? ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಅಂತ. ಅಲ್ಲ, ಐಡಿಯಾ ಅಲ್ಲ, ಇವ್ರಿಗಿಂತ 100 ಪಟ್ಟು ಐಡಿಯಾ ಮಾಡೋರು ಎಕನಾಮಿಸ್ಟ್ಗಳು ನಮ್ಮಲ್ಲಿ ಇದ್ದಾರೆ. ನಮ್ದು ಸೆಲ್ಲೇ ಇದೆ ಅದ್ರ ಬಗ್ಗೆ. ನಾವು ಯಾವತ್ತೂ ಸಹ ನಾವು ಫ್ಯೂಚರ್ ಪ್ಲಾನ್ ಯೋಚನೆ ಮಾಡ್ತೀವಿ. ಇದನ್ನ ಈ ಗ್ಯಾರಂಟಿಗಳನ್ನ ಯೋಜನೆಯನ್ನ ನಾವು ಜಾರಿಗೆ ತಗೊಂಡ್ಬಂದ್ರೆ ಇನ್ನು 10 ವರ್ಷಕ್ಕೆ ಭಾರತ ಯಾವ ಪರಿಸ್ಥಿತಿಗೆ ಬರ್ತದೆ? ನಮಗೆ ಅಧಿಕಾರ ಇಲ್ಲ ಅಂದ್ರೂ ಬೇಡ, ನಮಗೆ ಅಧಿಕಾರ ಬೇಡ, ನಾವು ಬೇಕಾದ್ರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೋತೀವಿ, ದೇಶ ಹಾಳು ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ. ಈ ಕಟಾಕಟ್ ಅಂತ ಯೋಜನೆ ನೋಡಿದೀರಾ? ಇವತ್ತು ಲಕ್ನೋದಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತಿದ್ದಾರೆ ಅಲ್ಲಿ ಇದ್ದಂತಹ ಹೆಣ್ಮಕ್ಳುಗಳು ಕಾಂಗ್ರೆಸ್ ಆಫೀಸ್ ಮುಂದೆ, ಎಲ್ಲಿ 8,500 ಕೊಡಿ ಅಂತ. ಯಾಕೆಂದ್ರೆ ಓಟ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅಂದ್ರೆ ಓಟ್ ಹಾಕ್ಬಿಟ್ಟಿದ್ದಾರೆ, ನಮಗೆ ಕೊಡಿ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಅಂದ್ರೆ ಇವರು ಭಾರತದ ಆರ್ಥಿಕತೆ ಏನಾಗುತ್ತೆ, ಕರ್ನಾಟಕದ ಆರ್ಥಿಕತೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದಲೆ ಅಧಿಕಾರ ಬೇಕು. ಎಲ್ಲೋ ಒಂದ್ ಕಡೆ ಮೋದಿ ಅಂತಕ್ಕಂಥದ್ದು ಇಡೀ ವಿಶ್ವವ್ಯಾಪಿ ಹರಡ್ಬಿಟ್ಟಿದೆ, ಆ ಹೆಸರು ಹರಡ್ಬಿಟ್ಟಿದೆ. ಅದರಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಈ ಗ್ಯಾರಂಟಿ ಅಸ್ತ್ರವನ್ನ ಬಿಡೋಣ, ಕರ್ನಾಟಕ ಮಾಡೆಲ್ನ ಎಲ್ಲ ಕಡೆ ಮಾಡೋಣ. ಯಾಕೆಂದ್ರೆ ಕರ್ನಾಟಕ ಜನತೆ 2023 ಓಟ್ ಹಾಕಿದ್ದಾರೆ ನಮಗೆ, ಮತ್ತೆ ಈ ತೆಲಂಗಾಣದಲ್ಲಿ ನಮ್ದು ಸಕ್ಸಸ್ ಆಗಿದೆ, ಅದಕ್ಕೆ ಎಲ್ಲ ಕಡೆ ಮಾಡೋಣ ಅಂತ ಹೇಳಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರು. ಆದ್ರೆ ಇವ್ರಿಗೆ ಕೈ ಕೊಟ್ಟಿದ್ದು ತೆಲಂಗಾಣ ಮತ್ತೆ ಕರ್ನಾಟಕ. ಇವ್ರು ಥರ್ಡ್ ನೋಡ್ಕೊಳಂಗ ಆಗೋಯ್ತು. ಯಾಕೆಂದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ 8ಕ್ಕೆ ಬಂತು, ತೆಲಂಗಾಣ 8ಕ್ಕೆ ಬಂತು, ಬಿಜೆಪಿ 8ಕ್ಕೆ ಬಂತು, ಮತ್ತೆ ಕಾಂಗ್ರೆಸ್ ಇಲ್ಲಿ ನೆಲಕ್ಕಿಸ್ತು ಕರ್ನಾಟಕದಲ್ಲಿ. ಈಗ ಯೋಚನೆ ಮಾಡ್ತಾ ಇದ್ದಾರೆ, ನಾವು ಇದನ್ನ ತಪ್ಪಿಸ್ಕೊಬೇಕು ಅಂತಂದ್ರೆ ನಾವು ಗ್ಯಾರಂಟಿ ಸ್ಟಾಪ್ ಮಾಡೋಣ ಅಂತೇಳಿ. ಗ್ಯಾರಂಟಿ ಸ್ಟಾಪ್ ಮಾಡಿದ್ರೆ ಅದೇ ಅಜೆಂಡಾ ಇಟ್ಕೊಂಡು ಬಂದಿರೋದ್ರಿಂದ ಅಷ್ಟು ಸುಲಭವಾಗಿ ಸ್ಟಾಪ್ ಮಾಡಕ್ಕಾಗಲ್ಲ. ಜನ ರೊಚ್ಚಿಗೆ ಹೇಳ್ತಾರೆ. ಜನ ಮತ್ತೆ ಇವ್ರೇನ ಗ್ಯಾರಂಟಿ ಸ್ಟಾಪ್ ಮಾಡಿದ್ರೆ ಇವ್ರು ಚೆನ್ನಾಗಿ ಗೊತ್ತು, ಮುಂದಿನ ಚುನಾವಣೆಯಲ್ಲಿ ಠೇವಣಿ ಕಳ್ಕತ್ತೀವಿ ಅನ್ನೋದು ಇವ್ರು ಚೆನ್ನಾಗಿ ಗೊತ್ತು. ಸೈಯದ್ ಅವರೇ, 28 ಕ್ಷೇತ್ರದಲ್ಲಿ 19 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂದಿಲ್ಲ ಅಂದ್ರೆ ಜನ ಗ್ಯಾರಂಟಿನ ತಿರಸ್ಕಾರ ಮಾಡಿದ್ದಾರೆ ಅಂತನ ಹಂಗ ಅರ್ಥ ಮಾಡ್ಕೋಬೇಕಾ ನಾವು? ಮೇಡಮ್ ಅವರು ಯಾಕೆಂದ್ರೆ ಅವ್ರದ್ದು ಗ್ಯಾರಂಟಿ ಅನ್ನುವಂಥ ಕಾನ್ಸೆಪ್ಟಲ್ಲಿ ಲೋಕಸಭಾನ ಎದುರಿಸಿದ್ದು. ನಾವು ಪ್ರತಿಯೊಬ್ಬರಿಗೂ ಕೂಡ ಜನಕ್ಕೆ ಏನು ಬೇಕು ಅದನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಜನ ನಮ್ಮನ್ನು ಕೈ ಹಿಡಿತಾರೆ, ನಮ್ಮ ಗ್ಯಾರಂಟಿಗಳು ಹಂಗೆ ಕೆಲಸ ಮಾಡಿದ್ದಾವೆ ಅಂತಿದ್ರು. 19 ಕ್ಷೇತ್ರದಲ್ಲಿ ಇಲ್ಲ, ಹಾಗಂತ ಗ್ಯಾರಂಟಿ ಬೇಡ ಅಂತ ಜನ ಡಿಸೈಡ್ ಮಾಡಿದ್ದಾರೆ ಅನ್ಕೋಬೇಕಾ?
ಗ್ಯಾರಂಟಿ ಬೇಡ ಅಂತಲ್ಲ, ಇಲ್ಲಿ ಮೇನ್ ಪಾಯಿಂಟ್ ಏನಿದೆ ಅಂದರೆ ಸಾಕಷ್ಟು ನಾವು ಟಿ ವಿಯಲ್ಲಿ ಒಪಿನಿಯನ್ ನೋಡಿದ್ದೀವಿ. ಜನ ಏನಂದ್ರು ಗೊತ್ತಾ, ರಾಜ್ಯಕ್ಕೆ ಸಿದ್ದರಾಮಯ್ಯ ಅವರು ಇರಲಿ, ನೋ ಪ್ರಾಬ್ಲಮ್, ಬಟ್ ದೇಶಕ್ಕೆ ಮೋದಿಯವರು ಬೇಕು. ಬಿಕಾಸ್ ಹೀ ಈಸ್ ಕೇಪಬಲ್ ಟು ಹ್ಯಾಂಡಲ್ ಎವ್ರಿಥಿಂಗ್. ಈ 10 ವರ್ಷ ಇವ್ರಿಗಿಂತ ಮುಂಚೆ 10 ವರ್ಷ ಮನಮೋಹನ್ ಸಿಂಗ್ ತಾನೇ ಮಾಡಿದ್ರು. ಯಾಕೆ ಗೆದ್ದಿಲ್ಲ ಮೇಡಮ್? 10 ವರ್ಷ ಮೋದಿಜಿ ಅವ್ರು ಮಾಡಿದ್ರು, ಇವಾಗ ಮತ್ತೆ 5 ವರ್ಷ ಅವ್ರು ಬಂದಿದೆ. ಸಾಕಷ್ಟು ಇವರು ತಂತ್ರ ಕುತಂತ್ರ ಎಲ್ಲ ಮಾಡ್ತಾರೆ. ಈಗಾಗಲೇ ಪಾಪ ಒಬ್ಬರು ನಿದ್ದೆ ಮಾಡ್ತಿರ್ಲಿಲ್ಲ, ಮೋಸ್ಟ್ಲಿ ಅವ್ರು ಪ್ಲ್ಯಾನಿಂಗ್ ಮಾಡ್ತಾ ಇರ್ತಾರೆ. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾರಿಗೆ ಗೆಳ್ಕೋಬೇಕು, ಯಾರಿಗೆ ಏನು ಕೊಡಬೇಕು, ಪ್ಲ್ಯಾನಿಂಗ್ ನಡೀತಾ ಇರೋದು. ಬಟ್ ಇಟ್ ಈಸ್ ನಾಟ್ ಸೋ ಈಸಿ, ಯಾಕಂದರೆ ಡಿಫ್ರೆನ್ಸ್ ತುಂಬ ಜಾಸ್ತಿ ಇದೆ. ಲಾಸ್ಟ್ ಒಂದು ಇದರಲ್ಲಿ ನಾನು ಇವ್ರಿಗೆ ಚಾಲೆಂಜ್ ಮಾಡಿದ್ದೆ, 100 ಸೀಟ್ ಗೆಲ್ಲಲ್ಲ ನೀವು ಅಂತ. ಹಂಗೆ ಆಯಿತು, 99 ಸ್ಟಾಪು. ಯಾಕಂದರೆ ನಮ್ಗೆ ಗೊತ್ತಿತ್ತು ಮೇಡಮ್, ಜನರು ಅಷ್ಟೊಂದು ದಡ್ರಲ್ಲ. ಇವಾಗ ನನಗೆ ಬುದ್ಧಿ ಇರಲ್ಲ. 130+ ಬರ್ತೀವಿ ಅಂದಿದ್ರು ವಿಧಾನಸಭಾ ಚುನಾವಣೆಯಲ್ಲಿ, ಬಂದ್ರಲ್ಲ. ಅದರಲ್ಲಿ ಮುಖ್ಯ ಪಾತ್ರ ನಮ್ದೈತೆ. BJP ಅವ್ರು ಹೆದರಿಕೆ ಅಷ್ಟೊಂದು ಇರಲಿಲ್ಲ. ಅವ್ರಿಗೆ ಹೆದರಿಕೆ ಇದ್ದಿದ್ದು JDS ಅವ್ರದ್ದು, ಕುಮಾರಾನಂದ್ ಸ್ವಲ್ಪ. ಯಾಕಂದರೆ ನೋಡಿ, 10 ವರ್ಷ BJP ಅವರು ರೂಲ್ ಮಾಡಿದರು. ಇವಾಗ ನೆಕ್ಸ್ಟು ಇವ್ರು ಕಾಂಗ್ರೆಸ್ ಅವ್ರಿಗೆ ಏನು ಭಯ ಆಯಿತು, JDS ಎಲ್ಲಿ ಬಂದ್ಬಿಡುತ್ತೋ ಅಂತ ಆ ಥರದಲ್ಲಿ ಈ ಅನೌನ್ಸ್ಮೆಂಟ್ಗಳು ಮಾಡಿದ್ದು, ಫ್ರೀ ಅನೌನ್ಸ್ಮೆಂಟು. ಆ 36 ಸೀಟ್ಗಳಿದಾವಲ್ಲ, ಅದು JDS ಸೀಟ್ಗಳು. ಫ್ರೀ ಸ್ಕೀಮಿಂದ ಹೇಳ್ಕೊಂಡಿರೋರು ಅಷ್ಟೇ ಅವರು. ರೈಟ್, ಗಾಟ್ ಇಟ್. ಕಶ್ಯಪುರ, ನೀವು ತಿಳಿಸ್ಬೇಕು, ಈ ಗ್ಯಾರಂಟಿ ಯೋಜನೆಗಳನ್ನು ಈ ರೀತಿ ಇಮಿಡಿಯೇಟಾಗಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಫಸ್ಟ್ ಈಗ ಲಕ್ಷ್ಮಣ್ ಅವ್ರು ಮಾತಾಡೋದು, ಆಗಾಗ ಸಂಪುಟದ ಯಾರೋ ಸಚಿವರು ಮಾತಾಡೋದು, ಇಲ್ಲೋ ಯಾರೋ ಕಾಂಗ್ರೆಸ್ ನಾಯಕರು ಮಾತಾಡೋದು, ಒಂದು ದೊಡ್ಡ ಚರ್ಚಾ ವಿಷಯ ಆಗೋದು. ಆಮೇಲೆ ಒಂದು ಫೈನ್ ಡೇ ನಿಧಾನಕ್ಕೆ ಒಂದೊಂದೇ ಯೋಜನೆಗಳನ್ನು ಡ್ರಾಪ್ ಮಾಡ್ತಾ ಬರೋದು. ಈ ಥರದೊಂದು ಅಜೆಂಡಾ ಮಾಡ್ಕೊಂಡಿರ್ತಾರೆ. ಇವೆಲ್ಲ ತಂತ್ರಗಾರಿಕೆ ಅಂತ ಜನ ಮಾತಾಡ್ತಾರೆ. ಹೌದಾ? ಅಂಥದ್ದೇನಾದ್ರು ತಂತ್ರಗಾರಿಕೆ ಇದೆಯಾ ಕಾಂಗ್ರೆಸ್ನಲ್ಲಿ? ಯಾವ ತಂತ್ರನೂ ಇಲ್ಲ, ಗಾರಿಕೆನೂ ಇಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ನಮ್ಗೆ ಜನರ ಬದುಕು ಮುಖ್ಯ ಹೊರತು ನಮ್ಗೆ ಈ ತರ BJP ಅವ್ರದ್ದು JDS ಅವರು ಭಾವನೆ ಮೇಲೆ ಚೆಲ್ಲಾಟ ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಜನರ ಭಾವನೆ ಮೇಲೆ ಚುನಾವಣೆ ನಡೆಸೋದು, ನಾವು ಜನರ ಬದುಕು ಮೇಲೆ ಚುನಾವಣೆ ನಡೆಸೋದು. ನಿಮ್ಗೊಂದು ರಿಪೋರ್ಟ್ ಹೇಳಕ್ ಇಷ್ಟಪಡ್ತೀನಿ. ಇದೇ ನಮ್ಮ ಇವತ್ತು KSRTC ಮ್ಯಾನೇಜಿಂಗ್ ಡೈರೆಕ್ಟರ್ ಒಂದು ಪ್ರೆಸ್ ಒಂದು ಇದನ್ ಮಾಡಿದ್ದಾರೆ. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಗ್ಯಾರಂಟಿ ಸ್ಕೀಮ್ ಇಂದ ಶಕ್ತಿಯಿಂದ 8 ಕೋಟಿ ರೆವಿನ್ಯೂ KSRTC ಬಂದಿದೆ ಅಂತ. ಬಸ್ ದರ ಹೆಚ್ಚಳ ಯಾವಾಗ ಸರ್? ಎಷ್ಟತಿ ದರ ಹೆಚ್ಚಳ ಯಾವಾಗ? ಎಷ್ಟತಿ ಮಾಡ್ತೀರಾ? ನಿಗಮ ಯಾವ ತರ ಇನ್ಕಮ್ ಮಾಡ್ತಿದೆ ಅಂತ ಗೊತ್ತು. ನಮ್ಮ ಉತ್ತರ ಕೇಳಕ್ ಇಷ್ಟ ಇಲ್ಲ ಅಂದ್ರೆ BJP ಅವ್ರನ್ನ ಕೇಳ್ಬಿಡಿ, ನಾವು ಮ್ಯೂಟ್ ಮಾಡ್ಬಿಡ್ತೀವಿ. ನಮ್ಮ ಉತ್ತರ ನಿಮ್ಗೆ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಮ್ಯೂಟ್ ಮಾಡ್ಬಿಡ್ತೀವಿ. ನಾವು ಮ್ಯೂಟ್ ಮಾಡ್ಬಿಡ್ತೀರಾ? ಅಲ್ಲಿ ಉತ್ತರ ಕೊಡೋದಾದ್ರೆ ಸಮರ್ಪಕವಾಗಿ ಉತ್ತರ ಕೊಡಿ. ಎಸ್ಕೇಪ್ ಆಗೋದು ಮಾತ್ರ ನೋಡ್ತೀರಾ? ಒಂದ್ ನಿಮಿಷ ನಾವು ಮಾತಾಡ್ಬೇಕಾದ್ರೆ ನಮ್ಮ ಪ್ರಶ್ನೆ ನಿಮ್ಗೆ ಕೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾವು ಮ್ಯೂಟ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಸರ್, ಸುಮ್ಮನೆ ಕೂತ್ಕೊಳ್ಳಕ್ಕೆ ನಿಮ್ಮನ್ನ ಕರೆದಿಲ್ಲ, ಕ್ಲಾರಿಫಿಕೇಶನ್ ಕೊಡಿ. ಕ್ಲಾರಿಟಿನೇ ಕೊಡ್ತಾ ಇದೀನಲ್ಲ, ಐ ಆಮ್ ಗಿವಿಂಗ್ ಯು ದ ಕ್ಲಾರಿಟಿ. ಓಕೆ, ಕೊಡಿ ನೋಡೋಣ, ಕೊಡಿ. BJP ಸರ್ಕಾರದ ಅವಧಿಯಲ್ಲಿ KSRTC BMTC ನಾರ್ತ್ ವೆಸ್ಟ್ ಕರ್ನಾಟಕ ಸಾಲ ಮಾಡಿ ಅವ್ರ ಸಂಬಳ ಕೊಡಕ್ಕೆ ಇದು BMTC ಬಿಲ್ಡಿಂಗ್ ಗಳನ್ನ ಅಡ ಇಟ್ಟಿದ್ರು. ನಿಮ್ಗೆ ಗೊತ್ತು, ನಿಮ್ಮ ವಾಹಿನಿಗಳೆಲ್ಲ ರಿಪೋರ್ಟ್ ಮಾಡಿದ್ರಿ. ಇವತ್ತು ಇದೇ KSRTC ಅವರು 3,930 ಕೋಟಿ ಆದಾಯ ಬಂದಿದೆ. ಏನಕ್ಕೆ? ನಮ್ಮ ಶಕ್ತಿ ಯೋಜನೆಯಿಂದ 388 ಜನ ಪ್ಯಾಸೆಂಜರ್ಸ್ ಓಡಾಡಿದ್ದಾರೆ. ಟೋಟಲ್ 223 ಜನ ಮಹಿಳೆಯರು ಓಡಾಡಿದ್ದಾರೆ. 5,451 ಕೋಟಿ ಫ್ರೀ ಇಶ್ಯೂ ಮಾಡಿದೀವಿ. ಅದಲ್ಲದೆ ಒಂದ್ ನಿಮಿಷ ಕೇಳಿ is not going to bleed KSRTC or BMTC or Northwest Karnataka. This is the fund which we have announced and we are giving. Second point, Graha Lakshmi Jyoti ಗ್ಯಾರಂಟಿಗಳಲ್ಲದೆ 480 ಕೋಟಿ ನಮ್ಗೆ KSRTC ರೆವಿನ್ಯೂ ಬಂದಿದೆ. ಥರ್ಡ್ ಪಾಯಿಂಟ್, ಒಂದು ಪ್ರತಿಷ್ಠಿತ ಸಂಸ್ಥೆ IIM ಒಂದು ಸರ್ವೆ ಮಾಡಿತ್ತು. ಈ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಬೊಕ್ಕಸಕ್ಕೆ, ಎಸ್ಪೆಷಲಿ GST ಗೆ 300 ಕೋಟಿ ಎಕ್ಸ್ಟ್ರಾ GST ಕರೆಕ್ಷನ್ ಆಗಿದೆ.
ಇವೆಲ್ಲ ಆಯ್ತಾಯ್ತು. ನಿಗಮಕ್ಕೆ ಯಾರು ಹಣ ಕೊಡ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ. ರೈಟ್ ಬರ್ತೀನಿ. ಇವ್ರು ಯಾವ ತರ ಆರ್ಥಿಕ ಅರ್ಥ ಆಗ್ತಾ ಇಲ್ಲ. ಅಲ್ಲ ಆಯ್ತು, ಗೊತ್ತಾಯ್ತು. ನನಗೆ ಇನ್ನೊಂದು ಕ್ಲಾರಿಫಿಕೇಶನ್ GST ಬಂದಿದ್ಯಂತೆ. ನಾವು ರಾಜ್ಯದ ಅಲ್ಲ, ಅಭಿವೃದ್ಧಿ ಬಂದಿದ್ರೆ ಸಂತೋಷ ಬಂದಿದ್ರೆ ಖುಷಿ ಪಡೋಣ. ಆಯ್ತಾ ಕಶ್ಯಪುರೆ? ಈ ಮಾಡೆಲ್ ಕರ್ನಾಟಕ ಮಾಡೆಲ್ ಇಡೀ ದೇಶಕ್ಕೆ ತಗೊಂಡೋಗೋಣ. ಕಶ್ಯಪುರ, ನಂಗೆ ಇನ್ನೊಂದು, ನೀವು ಪೊಲಿಟಿಕಲೇ ಮಾತಾಡ್ತಾ ಇದ್ದೀರಿ, ಪ್ರಾಕ್ಟಿಕಲಿ ಲೈನಿಗೆ ಬರ್ತಿಲ್ಲ. ನಿಮ್ಮನೆ ಕರೆಂಟ್ ಬಿಲ್ ಎಷ್ಟಾಗಿದೆ, ಎಷ್ಟು ಕಟ್ತಾ ಇದ್ದೀರಿ ಅಂತ ಒಂದು ಸ್ವಲ್ಪ ಕ್ಲಾರಿಟಿ ತೊಗೊಂಡ್ರೆ ಮೇ ಬಿ ಐಡಿಯಾ ಸಿಗುತ್ತೆ. ಅದನ್ನು ಬದಿಗಿಡೋಣ. ರೈಟ್, 28 ಕ್ಷೇತ್ರದಲ್ಲಿ 19ರಲ್ಲಿ ನೀವು ಬಂದಿಲ್ಲ ಅಂದರೆ ಜನ ಗ್ಯಾರಂಟಿನ ತಿರಸ್ಕಾರ ಮಾಡಿದ್ದಾರೆ ಅಂತನ ಯಾವ ಅರ್ಥದಲ್ಲಿ ಈ ಫಲಿತಾಂಶವನ್ನು ನೀವು ಅರ್ಥೈಸ್ಕೊಂಡಿದ್ದೀರಿ? ಒಂದು ಲೈನಲ್ಲಿ ಹೇಳ್ಬೋದಾ? ಟೈಮ್ ಸ್ವಲ್ಪ ಕಡಿಮೆ ಇದೆ. ನೋಡಿ ಮೇಡಮ್, ನಮ್ಗೆ ಜನ 9 ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಸಂಸದರನ್ನ ಆಯ್ಕೆ ಮಾಡಿದ್ದಾರೆ. ನಮ್ಗೆ ಸಂತೋಷದ ವಿಷಯ. ಒಂದೊಂದ್ ಕಡೆ ನಮ್ಮ ಏನೋ ಒಂದು ಸಮಸ್ಯೆ ಆಗಿದೆ, ನಾವು ಸೋತಿದೀವಿ. ಹಂಗ ಅನ್ಬಿಟ್ಟು ನಾವು ಅದು ಗ್ಯಾರಂಟಿ ಯೋಜನೆ ಬಗ್ಗೆ ನಾವು ವಿ ಕಾಂಟ್ ಬ್ಲೇಮ್ ದ ಅವರ್ ಗ್ಯಾರಂಟಿ ಸ್ಕೀಮ್ಸ್. ಏನೆಲ್ಲ ಲೋಕಲ್ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಅದರಿಂದ ಅವರು ತಂತ್ರ ಕುತಂತ್ರದಿಂದ ನಮ್ಮ DK ಶಿವಕುಮಾರ್ ಹೇಳಿದಾರೆ, ನಮಗೂ ಗೊತ್ತು ತಂತ್ರ ಕುತಂತ್ರ ಮಾಡಕ್ ಬರುತ್ತೆ, ಆದ್ರೆ ನಾವು ಮಾಡ್ಲಿಲ್ಲ. ನಾವು ಜನರ ಬದುಕನ್ನು ಇಟ್ಕೊಂಡು ಚುನಾವಣೆ ಎದುರಿಸಿದ್ರಿ. ಬಿಜೆಪಿ ಅವರು ಜನರ ಭಾವನೆ ಇಟ್ಕೊಂಡು ಚುನಾವಣೆ ಎದುರಿಸಿದ್ದಾರೆ ಹೊರತು ಜನರಿಗೆ ಏನ್ ಮಾಡಿದೀವಿ? ಅವರು ನರೇಂದ್ರ ಮೋದಿ ಅನ್ಕೊಂಡೆ ಎಲೆಕ್ಷನ್ ಎದುರಿಸಿದ್ರು. ಕಳೆದ 70 ದಿವಸದಲ್ಲಿ ದೇಶದ ಜನತೆಗೆ ಕೊಟ್ಟಿದೀವಿ ಅಂತ ಚುನಾವಣೆ ಭಾಷಣ ಮಾಡಿದಾರ? ಇಲ್ಲ. ಅವರು ಜನರ ಬದುಕಿನ ಎಲ್ಲರಿಗೂ ಅರ್ಥ ಆಯ್ತು ಕಶ್ಯಪ್ ಅವರೇ, ಅರ್ಥ ಆಯ್ತು. ನಿಮಗೆ ಸಿಕ್ಕಿಲ್ಲ ಕಶ್ಯಪ್ ಅವರೇ, ಯೋಜನೆಗಳು, ಮೋದಿ ಅವರ ಯೋಜನೆಗಳು ಇಡೀ ದೇಶಕ್ಕೆ ಸಿಕ್ಕಿದೆ. ಹೇಳಿ ಆಯ್ತು ಕಶ್ಯಪ್ ಅವರೇ. ಒಂದು ಕ್ವಶನ್ ಅನ್ನ ಭಾಗ್ಯಲ್ಲಿ ಅಕ್ಕಿ ಕೊಡ್ತಾ ಇದಾರಲ್ಲ, ಯಾವತ್ತಾದ್ರೂ ಇವ್ರ ಮನೆಯಲ್ಲಿ ಅಕ್ಕಿಯಿಂದ ಊಟ ಮಾಡಿ ತಿಂದಿದಾರ ಕೇಳಿ ಅವ್ರಿಗೆ. ವೆರಿ ವೆಲ್ ನೋಡಿ, ಜನಗಳು ತಿನ್ನಲ್ಲ ಅಕ್ಕಿ. ಇವ್ರು ಏನ್ ಗ್ಯಾರಂಟಿ ಭಾಗ್ಯ ಇವ್ರು ಏನ ಹೇಳ್ತಿದಾರಲ್ವಾ, ಗ್ಯಾರಂಟಿನ ಯಾಕೆ ಜನ ತಿರಸ್ಕಾರ ಮಾಡಿದ್ರು? 138 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಡಿಮೆ ಓಟ್ ತಗೊಂಡಿದೆ. ಅಂದ್ರೆ ನಮ್ಮ ಮೈತ್ರಿ ಪಕ್ಷಕ್ಕಿಂತ ಲೀಡ್ ತಗೊಂಡಿದೆ. ಕಾಂಗ್ರೆಸ್ ಲೀಡ್ ತಗೊಂಡಿದೆ, ಬಿಜೆಪಿ ಲೀಡ್ ತಗೊಂಡಿದೆ. ಬಿಜೆಪಿ ಮತ್ತೆ ಮೈತ್ರಿ ಪಕ್ಷ ಇವತ್ತೇ ಏನಾದ್ರೂ ಎಲೆಕ್ಷನ್ ನಡೆದ್ರೆ 138 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಗೆಲ್ಲುತ್ತೆ. ಅದು ಕನ್ಫರ್ಮ್. ಅದು ಅವರಿಗೆ ಕನ್ಫ್ಯೂಸ್ ಆಗಿ ಹೋಗಿದೆ. ಯಾಕೆ ಅಂತ ಹೇಳ್ತೀನಿ ಮೇಡಮ್. ಇವತ್ತು ಕರೆಂಟ್ ಬಿಲ್ ಹೇಳಿದ್ರು. ಕರೆಂಟ್ ಬಿಲ್ ಇಂದ ಸಮಸ್ಯೆ ಏನು ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತಾಗಿದೆ, ಇಡೀ ಕರ್ನಾಟಕ ಗೊತ್ತಾಗಿದೆ. ಮತ್ತೆ ಶಕ್ತಿ ಯೋಜನೆ, ಇದು ಶಕ್ತಿ ಯೋಜನೆ ಮಾಡಿದ್ರು ಇವರು. ಶಕ್ತಿ ಯೋಜನೆ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಫ್ರೀ ಬಿಡ್ತಾ ಇದೀವಿ ಅಂತಂದ್ರೆ, ಇವ್ರು ಎಕನಾಮಿಕಲಿ ಇವ್ರು ಬ್ರೈನ್ ಮೇಡಮ್ ಯೋಚನೆ ಮಾಡ್ಲಿಕ್ಕೆ. ನಾನು 10 ಬಸ್ ಇದಾವೆ ಇಲ್ಲಿ, ಈ ರೂಟ್ ನಲ್ಲಿ 10 ಬಸ್ ಅಲ್ಲಿ ಡೈಲಿ ಜನಗಳು ಓಡಾಡ್ತಾರೆ. ನಾನು ನಾಳೆಯಿಂದ ಅಲ್ಲಿರೋರಿಗೆಲ್ಲ ಫ್ರೀ ಬಿಡ್ತೀನಿ ಅಂತಂದ್ರೆ 25 ಬಸ್ ಮಾಡ್ಬೇಕು. ನೋ, ಇರೋ 10 ಬಸ್ ಅಲ್ಲೇ ಓಡಾಡಿ. ನೀವ್ ಹೆಂಗಾರ ಓಡಾಡಿ, ಒಳಗಡೆ ಸಾಯ್ಲಿ. ಒಂದು ದಿವಸ ಕಶ್ಯಪ್ ಆಗ್ಲಿ, ಸಿದ್ದರಾಮಯ್ಯನವರಾಗ್ಲಿ, DK ಶಿವಕುಮಾರ್ ಅವರಾಗ್ಲಿ KSRTC ಬಸ್ ಒಳಗೆ ಕತ್ಕೊಂಡು ಅಲ್ಲಿ ನಿಂತ್ಕೊಂಡು ಆ ಸಮಸ್ಯೆ ಎದುರಿಸಿರೋರಲ್ಲ, ಅವಾಗ ಗೊತ್ತಾಗಿರೋದು ಸಮಸ್ಯೆ ಏನು ಅಂತ. ಹೆಣ್ಣು ಮಕ್ಕಳುಗಳು ಇವತ್ತು ನಿಂತ್ಕೊಳಕ್ ಆಗ್ತಾ ಇಲ್ಲ ಬಸ್ ನಲ್ಲಿ. ಅಭಿವೃದ್ಧಿ ಜನ ಇವರ ಗ್ಯಾರಂಟಿ ಬೇಸತ್ತು, ಗ್ಯಾರಂಟಿಯಿಂದ ಅಲ್ಲ, ಗ್ಯಾರಂಟಿಯಿಂದ ಬೇಸತ್ತು ಇವತ್ತು ಬಿಜೆಪಿಗೆ ಮತ್ತೆ JDSಗೆ ಓಟ್ ಹಾಕಿದ್ದಾರೆ. ಇವ್ರು ಗ್ಯಾರಂಟಿ ಯೋಜನೆಗಳು ಫೇಲ್ಯೂರ್ ಇಂದ ಓಟ್ ಹಾಕಿದ್ದಾರೆ. ತೆಲಂಗಾಣದಲ್ಲಾಗಿರೋದು, ಕರ್ನಾಟಕದಲ್ಲಾಗಿರೋದು. ಇವ್ರು ಗ್ಯಾರಂಟಿ ಅಟ್ಟರ್ ಫ್ಲಾಪ್. ಗ್ಯಾರಂಟಿ ವಿರೋಧಿಗಳೆಲ್ಲ ಬಿಜೆಪಿ ಅವರು. ಈ ಗ್ಯಾರಂಟಿಗಳನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡದಲೆ ಇಡೀ ರಾಜ್ಯವನ್ನ ಸಮಸ್ಯೆಗೆ ದೂಡ್ಬಿಟ್ರು. ರೈಟ್, ಗೊತ್ತಾಯ್ತು, ಕ್ಲಾರಿಟಿ ಸಿಕ್ತು. ದಯವಿಟ್ಟು ಕಶ್ಯಪ್ ಅವರೇ, ಬೇರೆ ಪ್ಯಾನಲಿಸ್ಟ್ ಇದ್ದಾರೆ, ಅವರು ಮಾತಾಡ್ಬೇಕು. ದಯವಿಟ್ಟು ಕಶ್ಯಪ್ ಅವರೇ ಅರ್ಥ ಮಾಡ್ಕೊಳ್ಳಿ ಸರ್. ಸುಳ್ಳು ಜೋರಾಗಿ ಹೇಳಿದ್ರೆ ಸತ್ಯ ಆಗಲ್ಲ. ಓಕೆ, ಈಗಲೂ ಒಂದ್ ಸ್ವಲ್ಪ ಪ್ಲಾನಿಂಗ್ ಅಲ್ಲಿದ್ರೆ ಏನ್ ಮಾಡಬಹುದು, ಏನ್ ಸಜೆಷನ್ಸ್? ನಾನು ಇನ್ನೊಂದು ವಿಚಾರ ಹೇಳಿ ಅದನ್ನ ನಾನು ಸಜೆಷನ್ ಕೊಡ್ತೀನಿ. ನೋಡಿ, ನಮ್ಮ BRS ಆಗಲಿ, BRS ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಹೊಸ ರಾಜ್ಯನ ಮಾಡಬೇಕು ಅಂದರೆ ಮೂಲಭೂತ ಸೌಕರ್ಯಗಳು ಏನೇನು ಕೊಡಬೇಕು ಎಲ್ಲದನ್ನೂ ಮಾಡಿದ್ದಾರೆ. YSRಗೆ ನಮ್ಮ ದೇಶ ಕಲ್ತ್ಕೋಬೇಕಾಗಿರೋ ಪಾಠ ಇದು. ಡೈರೆಕ್ಟ್ ಟ್ರಾನ್ಸ್ಫರ್ ಅಂತ ಹೇಳಿ 10 ವರ್ಷ ಈ ಥರ ಜನಗಳಿಗೆ ಕೊಟ್ಟರೂ ಕೂಡ ಜನ ಫಲಾನುಭವಿಗಳು ಈ ಸಲ ಸಂಪೂರ್ಣವಾಗಿ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. 10 ವರ್ಷ ಈ ಥರ ಕೊಟ್ಟರು. ಇವತ್ತು YSRನ ಪರಿಸ್ಥಿತಿಗೆ, ಆಂಧ್ರ ಪರಿಸ್ಥಿತಿ ಏನಿದ್ರೆ, ಸಂಬಳಗಳು ಕೊಡೋದಕ್ಕೆ ಬೊಕ್ಕಸದಲ್ಲಿ ದುಡ್ಡಿಲ್ಲ. ನಾನು ಕಾಂಗ್ರೆಸ್ಸಿಗೆ ಸಜೆಷನ್ ಏನು ಕೊಡ್ತೀನಿ ಅಂತ ಹೇಳಿದರೆ, ಇನ್ನು 4 ವರ್ಷದ ಟೆನ್ಯೂರ್ ಇದೆ.
ಈ ಥರ ಇವಾಗ ಈ ಸ್ಕೀಮ್ಗಳನ್ನ ನಿಲ್ಲಿಸಿದ್ರು ಕೂಡ ಒಂದು 6 ತಿಂಗಳು 1 ವರ್ಷ ಈ ಅಲೆಗಳಿರುತ್ತೆ. ಇವರಿಗೆ 4 ವರ್ಷದ ಒಂದು ಅವಕಾಶ ಇದೆ. ಏನು ಎಲೆಕ್ಷನ್ ಇನ್ನು 1 ವರ್ಷ ಇದೆ ಅನ್ನೋದಕ್ಕಲ್ಲ. ಆದ್ದರಿಂದ ಇವರು ಒಂದು ಕ್ಲೀನಾಗಿ ಪ್ಲಾನ್ ಮಾಡಿ ಜನಗಳ ಮುಂದೆ ಏನಾದ್ರು ಒಂದು ಹೊಸ ಡೆವಲಪ್ಮೆಂಟಲ್ ಸ್ಕೀಮ್ಸ್ ತಂದು ನಾವು ಈ ದುಡ್ಡುಗಳನ್ನು ಈ ಕಡೆ ನಾವು ಟರ್ನ್ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ದೇಶ ಇನ್ನು 10 ವರ್ಷಕ್ಕೆ ನಮ್ಮ ರಾಜ್ಯ ಹೀಗೆ ಬೆಳೆಯುತ್ತೆ. ಆ ಡೈವರ್ಷನ್ ಜನ ಅಕ್ಸೆಪ್ಟ್ ಮಾಡ್ತಾರೆ. ಸ್ಟೇಟ್ಮೆಂಟ್ ಕೊಡ್ಬೋದಾ? ಅದಕ್ಕೆ ಪ್ಲಾನಿಂಗ್ ಅಂದ್ರೆ ಒಂದು ಮೂಲಭೂತವಾಗಿ ನಾನು ಈ ಸೆಕ್ಟರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ನಾನು ಎಜುಕೇಶನ್ ಸೆಕ್ಟರ್ ಅನ್ನ ಈ 1 ವರ್ಷ ನಾವು ಇಂಪ್ರೂವ್ ಮಾಡಕ್ ಇಷ್ಟಪಡ್ತಿದ್ದೀವಿ. ನನ್ನ ಕಳಕಳಿ ಏನ್ ಗೊತ್ತಾ ಸರ್, ಈಗ 2,000 ರೂಪಾಯಿ ಅಕೌಂಟಿಗೆ ಹೆಂಗ್ ಬಿತ್ತೋ ಹಂಗೆ ಸರ್ಕಾರಿ ಶಾಲೆ 6 ತಿಂಗಳಲ್ಲಿ ಡೆವಲಪ್ ಆಗಬೇಕು, ಆ ಭರವಸೆ ಕೊಡಬೇಕು. ಯಾಕೆಂದ್ರೆ ಅದು ಸರ್ಕಾರಿ ಶಾಲೆಯ ಅಭಿವೃದ್ಧಿಯನ್ನು ತಲತಲಾಂತರದಿಂದ ಕೇಳ್ಕೊಂಡ್ಬರ್ತಾ ಇದೀವಿ, ಇನ್ನು ಛಾವಣಿ ಬೀಳ್ತಾನೆ ಇದೆ. ಸರ್ಕಾರಕ್ಕೆ ಬಿಟ್ಟಿದ್ದು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರದಲ್ಲಿ ಒಂದು ಮೇಲ್ನೋಟಕ್ಕೆ ನೋಡಿದಾಗ ಅರ್ಬನ್ ವೋಟರ್ಸ್ ಯಾರ್ಯಾರಿದ್ದಾರೆ ಮತ್ತೆ ಸೆಮಿ ಅರ್ಬನ್ ವೋಟರ್ಸ್ ಎಲ್ಲರೂ BJP ಪ್ರಕಾರ ಮಖ ತೋರಿಸಿದ್ದಾರೆ ಅಥವಾ JDS ಪ್ರಕಾರ ತೋರಿಸಿದ್ದಾರೆ. ಈಗ ನಾರ್ತ್ ಕರ್ನಾಟಕನಲ್ಲಿ ಒಂದು ಸ್ವಲ್ಪ ಜನ ಆ ಕಡೆ ವಾಲಿದ್ದಾರೆ. ಹಲವಾರು ಕಾರಣಗಳಿರ್ಬೋದು. ಆದರೆ ಶ್ರೀಸಾಮಾನ್ಯ ಎಲ್ಲೋ ಮೇಲ್ನೋಟಕ್ಕೆ ನೋಡಿದಾಗ ನನಗಿದರ ಅವಶ್ಯಕತೆ ಇಲ್ಲ. ಎಲ್ಲೋ ಅವನ ಎಂಪವರ್ಮೆಂಟು, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಡೋದು, ಸ್ಕೂಲ್ಗಳನ್ನ ಪಕ್ಕಾ ಮಾಡ್ತೀನಿ. ಈ ದುಡ್ಡುಗಳನ್ನು ನಾವು ಕೊಡ್ತಿರೋದು ಈ ಕಡೆ ಒಂದೇ ಸಲ ಇಲ್ಲದೆ ಇದ್ರೂ ಕೂಡ ವರ್ಷಕ್ಕೆ ಒಂದೊಂದು ಸ್ಕೀಮನ್ನು ತೆಗೆದು ಅದನ್ನು ಬೇರೆ ಕಡೆ ಪರ್ಫಾರ್ಮೆನ್ಸ್ ತೋರಿಸಿದಾಗ 4 ವರ್ಷ ಟೈಮ್ ಇದೆ ಮ್ಯಾಮ್. ಅಂತ ಪ್ಲಾನ್ ಮಾಡಿದ್ರೆ ನಾ ಹೇಳ್ತೀನಿ 5 ವರ್ಷ ಮಾಡಿದ್ರೆ 20 ವರ್ಷ ಬರ್ತಾರ ಸರ್ಕಾರ ಸುಭದ್ರವಾಗಿ ನಿಲ್ಲುತ್ತೆ. 5ನೇ ವರ್ಷಕ್ಕೆ ಚೆನ್ನಾಗಿ ಬರುತ್ತೆ. ಆದರೆ ಇದೇ ರೀತಿ ನಾನು ಇದನ್ನೇ ಕೊಡ್ತೀನಿ ಅಂದರೆ ಸರ್ಕಾರ ಬೊಕ್ಕಸ ಖಾಲಿ ಆಗುತ್ತೆ, ಸಾಲದ ಮೇಲೆ ಸಾಲ ಹೊರೆ ಬೀಳುತ್ತೆ. ಇದು ನಮ್ಮ ರಾಜ್ಯ ಸುಭಿಕ್ಷವಾಗಿರೋ ರಾಜ್ಯಕ್ಕೆ ಒಳ್ಳೆ ದೃಷ್ಟಿಕೋನ ಅಲ್ಲ. ರೈಟ್ ಸರ್. ಕಾರ್ಯಕ್ರಮದಲ್ಲಿ ಹೇಮಂತ್ ಕುಮಾರ್ ಅವರು, ದಿಲೀಪ್ ಅವರು, ಸೈಯದ್ ಅವರು, ಹೇಮಂತ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರೈಟ್, ಇವತ್ತಿನ ಕಾರ್ಯಕ್ರಮಗಳಲ್ಲಿ ಗ್ಯಾರಂಟಿ ಏನು ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾ ಇದ್ವಿ. ಬಹಳ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳು ಅದ್ಭುತ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಕೈಯಲ್ಲಿ ಒಂದು ಸ್ವಲ್ಪ ಹಣ ಇರಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಅವನು ಬಸ್ಸಲ್ಲಿ ಓಡಾಡಬೇಕು. ಗೃಹಲಕ್ಷ್ಮಿಯರು ಅಂತ ನಾವು ಕರ್ನಾಟಕದ ಹೆಣ್ಮಕ್ಳನ್ನು ಕರಿತೀವಿ, ಅವ್ರ ಅಕೌಂಟಲ್ಲೂ ದುಡ್ಡಿರಬೇಕು. ಎಂಥ ಅದ್ಭುತ ಯೋಜನೆಗಳು. ರೈಟ್, ಕಾಂಗ್ರೆಸ್ನ ಈ ಪ್ರಯತ್ನವನ್ನು ಅಪ್ರಿಷಿಯೇಟ್ ಮಾಡ್ತಾನೆ ಅಧಿಕಾರದ ಹಪಹಪಿಯಲ್ಲಿ ಇಂಥ ಯೋಜನೆಗಳನ್ನು ತಂದು ಕೆಲವೊಮ್ಮೆ ಅಧೋಗತಿಗೆ ಆರ್ಥಿಕತೆಯನ್ನು ತಳ್ಳುವಂತಹ ಪ್ರಯತ್ನ ಬೇಡ. ನೋಡಿ, ಜನ ಕೇಳೋದು ಆರೋಗ್ಯ ಮತ್ತು ಶಿಕ್ಷಣ, ಆ 2 ಕ್ಷೇತ್ರಗಳಲ್ಲಿ ಅತ್ಯದ್ಭುತವಾದ ಸಾಧನೆಯನ್ನು ನೀವು ಮುಂದಿನ 4 ವರ್ಷದಲ್ಲಿ ಮಾಡಿದ್ರೆ ಮುಂದೂ 20-25 ವರ್ಷ ಇದೇ ಕಾಂಗ್ರೆಸ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.